ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಫಸ್ಟ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ನಿಮ್ಮ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ? ನಿಮ್ಮೆಲ್ಲ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೈಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರಿಗನಾಮೆಟ್ರಿಕ್ ಫಂಕ್ಷನ್ಸ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ. 14 ಚಾಪ್ಟರ್ಸ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಅಂದ್ರೆ ಫಸ್ಟ್ ಇದೇ ಹೆಸರು ಹೇಳ್ತೀರಾ ಅಲ್ವಾ? ಅದೇನೋ ಗೊತ್ತಿಲ್ಲ, ಜನರೇಷನ್ ಟು ಜನರೇಷನ್ ಮೇ ಬಿ ಎಲ್ಲ ಈಸಿ ಆಗ್ತಾ ಇದೆ ಅಂತ ಅನ್ಕೊಂತಾ ಇದೀವಿ. ಬಟ್ ಈ ಒಂದು ಚಾಪ್ಟರ್ ಮಾತ್ರ ಹಂಗೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೆ. ಯೂಶಲಿ ಯಾವ್ದೋ ಒಂದು ಚಾಪ್ಟರ್ ಅಲ್ಲಿ ಒಂದು ಕಾನ್ಸೆಪ್ಟ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಕಾನ್ಸೆಪ್ಟ್ ಕಷ್ಟ ಆಗ್ತಿರುತ್ತೆ. ಬಟ್ ಈ ಚಾಪ್ಟರ್ ಕಷ್ಟ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ವರೆಗೂ ಹೋಗೋದೇ ಇಲ್ಲ. ಓಕೆ, ನಾನು ಇದನ್ನ ಕ್ಲಾಸ್ 10 ವರೆಗೂ ಹೇಳ್ತೀನಿ. ಐ ಟೇಕ್ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕ್ಲಾಸ್ 10 ಮಾಡುವಾಗ ನೀವು ಟ್ರಿಗ್ನೋಮೆಟ್ರಿನ ನೋಡೋ ಅಪ್ರೋಚ್ ಚೇಂಜ್ ಆಗ್ಬೇಕು. ಆ ಅಪ್ರೋಚ್ ನ ಚೇಂಜ್ ಮಾಡಿದ್ರೆ ಟ್ರಿಗನಾಮೆಟ್ರಿನು ಲೈಕ್ ಅದರ್ ಚಾಪ್ಟರ್ಸ್ ಟ್ರಿಗನಾಮೆಟ್ರಿನು ಈಸಿ ಆಗುತ್ತೆ. ಓಕೆ, ಸೊ ಟುಡೇ ನಾನು ಅದೊಂದು ಟಚ್ ಕೊಟ್ಬಿಟ್ಟು ಇವತ್ತಿನ ಮೈನ್ ಫೋಕಸ್ ಏನು, ಸೆಕ್ಷನ್ ಡಿ ಅಲ್ಲಿ ಟ್ರಿಗನಾಮೆಟ್ರಿಕ್ ಫಂಕ್ಷನ್ಸ್ ಗೆ ಯಾವ ಕ್ವೆಶನ್ಸ್ ಬರುತ್ತೋ ಅದ್ರಲ್ಲಿ ಔಟ್ ಆಫ್ ಔಟ್ ತೆಗೆಯೋದು ವಿತ್ ಪ್ರೂಫ್, ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಬ್ಲಮ್ಸ್ ನ ತಗೊಂಡ್ಬಂದಿದ್ದೀನಿ. ಸೊ ಕ್ವಿಕ್ಲಿ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ನಾನು ಹೇಳ್ದೆ ಅಪ್ರೋಚ್ ಚೇಂಜ್ ಮಾಡ್ಕೋಬೇಕು ಅಂತ. ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಅಪ್ರೋಚ್ ನ? ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಡ್ತೀನಿ. ಈಗ ನೀವು ಕ್ಲಾಸ್ 1 2 3 4 5 ಅದೆಲ್ಲ ಓದೋವರೆಗೂ ನಿಮ್ಗೆ ಇದ್ದಿದ್ ನಂಬರ್ಸ್ 1 ಇಂಥ ನಂಬರ್ಸ್ ಇದ್ದಿದ್ದು ಕರೆಕ್ಟಾ? 1 2 3 ಬರ್ತಾನೆ ವೈಟ್. ನಿಮ್ಗೆ ಇದ್ದಿದ್ ನಂಬರ್ಸ್ ಯಾವ ತರ? 1 2 3 100 ಆಯ್ತು, ಆಮೇಲೆ 200 ಆಯ್ತು, ಆಮೇಲೆ ಅದರಿಂದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಹೋಯ್ತು. ಕರೆಕ್ಟಾ? ಇದೆಲ್ಲ ಒಂದು ಫೇಸ್. 5th 6th ಆದ್ಮೇಲೆ ಯಾವ ತರ ಬಂತು ನಿಮಗೆ ಏನ್ ಗೊತ್ತಾಯ್ತದ? ಆದ್ಮೇಲೆ ಆಲ್ಫಾಬೆಟ್ಸ್ ಅಂತಾನು ಇದೆ. ಆಲ್ಫಾಬೆಟ್ಸ್ ನೀವು ಆಡ್ ಮಾಡಬಹುದು, ಆಲ್ಫಾಬೆಟ್ಸ್ ನ ಸಬ್ಟ್ರಾಕ್ಟ್ ಮಾಡಬಹುದು, ಆಲ್ಫಾಬೆಟ್ಸ್ ನ ಮಲ್ಟಿಪ್ಲೈ ಮಾಡಬಹುದು, ಆಲ್ಫಾಬೆಟ್ಸ್ ನ ಡಿವೈಡ್ ಮಾಡಬಹುದು. ಬಟ್ ವೆನ್ ಯು ವಾಂಟ್ ಟು ಡೂ ಸಚ್ ಥಿಂಗ್ಸ್ ಅದಕ್ಕೆ ಅದರದೇ ಆದ ರೂಲ್ಸ್ ಇದೆ. ಅದು ಒಂದು ಫೇಸ್ ಮುಗೀತು. ಅದಾದ್ಮೇಲೆ ಏನಾಯ್ತು? ನೆಕ್ಸ್ಟ್ ಇದ್ರಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಪಾಲಿನಾಮಿಯಲ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಇದೆಲ್ಲ ಕತೆ, ಇದೆಲ್ಲ ಆಗಿದೆ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆಲ್ಲ ಆಗಿದೆ. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೇಸ್ ಬಂತು, ವೇರ್ ಯು ಲರ್ನ್ ಸಮಥಿಂಗ್ ಕಾಲ್ಡ್ ಟ್ರಿಗ್ನೋಮೆಟ್ರಿ, ಸ್ಟಾರ್ಟ್ ಆಫ್ ಎನ್ ಎರಾ. ಇಲ್ಲಿಂದ ಸ್ಟಾರ್ಟ್ ಆಯ್ತು. ಈ ತರ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೋಡಿದ್ರಿ, ಇದ್ರಲ್ಲಿ ಬರುವಂತ ಆಂಗಲ್ಸ್ ನೋಡಿದ್ರಿ. ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಈ ಫಸ್ಟ್ ಪಿ ಯು ನೀವೇನ್ ಕಲಿತಾ ಇದ್ದೀರಾ? ಸಿಂಪಲ್ ಟ್ರಿಗ್ನೋಮೆಟ್ರಿ ಯಾವಾಗ್ಲೂ ಒಂದೇ ಆಂಗಲ್, ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಥವಾ 90 ಪ್ಲಸ್ ಆರ್ ಮೈನಸ್ ಆ ತರ ಇದ್ದಿದ್ದು ನೋಡಿ ಅಭ್ಯಾಸ. ಬಟ್ ಟ್ರಿಗ್ನೋಮೆಟ್ರಿ ಎಲ್ಲ ಆಂಗಲ್ ಇದೆಯಲ್ಲ, ಆ ಆಂಗಲ್ ಜಾಗದಲ್ಲಿ ಇಫ್ ಸಮಥಿಂಗ್ ಲೈಕ್ ದಿಸ್ ಹ್ಯಾಪನ್ಸ್, ಇವಾಗ ಎ ಬಿ ಸಿ ಎಲ್ಲ ಆಂಗಲ್ಸ್ ಅಂತ ಅನ್ಕೊಳ್ಳಿ. ಸೈನ್ ಆಫ್ ಎ ಪ್ಲಸ್ ಬಿ ನಾವು ಓದಿರೋದೇನು? ಸೈನ್ 30, ಸೈನ್ 60, ಸೈನ್ 90 ಮೈನಸ್ 45 ಈಸ್ ಈಕ್ವಲ್ ಟು 45 ಈ ತರದ್ದು ಹೋಗಿದ್ದೀವಿ. ಕರೆಕ್ಟಾ? ಬಟ್ ಅದೇ ಅಕಸ್ಮಾತ್ ಸೈನ್ 120 ಪ್ಲಸ್ 50, ಸೈನ್ 150 ಪ್ಲಸ್ 80, ಸೈನ್ ಈ ತರ ಸಮ್ ಅಂಡ್ ಡಿಫರೆನ್ಸಸ್ ಬಂದಾಗ ಇನ್ಸೈಡ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅದನ್ನ ಹೆಂಗ್ ಸಾಲ್ವ್ ಮಾಡೋದು? ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನ್ 60 ಸೈನ್ 30 ಬಂತು, ಈ ಎರಡನ್ನ ಹೆಂಗ್ ಆಡ್ ಮಾಡೋದು? ವ್ಯಾಲ್ಯೂಸ್ ಗೊತ್ತು, ಓಕೆ. ಸೈನ್ 100 ಪ್ಲಸ್ ಸೈನ್ 20 ಹೆಂಗ್ ಆಡ್ ಮಾಡ್ತೀರಾ? ಸೊ ವೆನ್ ಟೂ ಡಿಫರೆಂಟ್ ರೇಷಿಯೋಸ್ ಕಮ್, ಆ ಎರಡು ರೇಷಿಯೋಸ್ ಸಮ್ ತಗೊಂಡಾಗ, ಒಂದು ಆಂಗಲ್ ಒಳಗಡೆ ಸಮ್ ಅಂಡ್ ಡಿಫರೆನ್ಸ್ ಬಂದಾಗ, ಇನ್ನೊಂದು ಎರಡು ರೇಷಿಯೋನ ಹೆಂಗ್ ಆಡ್ ಮಾಡೋದು, ಎರಡು ರೇಷಿಯೋ ಹೆಂಗ್ ಸಬ್ಟ್ರಾಕ್ಟ್ ಮಾಡೋದು, ಇದೆಲ್ಲದಕ್ಕೂ ಅನ್ಲೈಕ್ ಆಲ್ಜಿಬ್ರಾ ಇಲ್ಲಿ ಹೆಂಗ್ ಒಂದು ವರ್ಡ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಮುಗಿಸ್ತೀವಿ, ಅಲ್ಲಿ ಒಂದು ಫಾರ್ಮುಲಾ ಮುಗಿಸ್ತೀವಿ ಅಷ್ಟೇ. ಸೊ ದ ಬೇಸಿಕ್ 30 ಫಾರ್ಮುಲಾಸ್ ವಿಚ್ ಆರ್ ಗೋಯಿಂಗ್ ಟು ಲರ್ನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? ಆಲ್ಜಿಬ್ರಾ ನೀವು ಹೆಂಗೆ ಎ ಪ್ಲಸ್ ಬಿ ಮಾಡಕ್ ಆಗಲ್ಲ, ಯಾಕೆ ಅಂದ್ರೆ ಅನ್ಲೈಕ್ ಅಂತ ಹೇಳ್ಬಿಡ್ತಿರೋ ಫಾರ್ಮುಲಾಸ್ ನಿಮಗೆ ಟ್ರಿಗನಾಮೆಟ್ರಿಕ್ ಫಂಕ್ಷನ್ಸ್ ಆಡ್ ಮಾಡೋದಕ್ಕೆ, ಸಬ್ಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಐ ಆಮ್ ಗೋಯಿಂಗ್ ಟು, ನಾನು ಇವಾಗ ರೀಸನ್ ಕೊಡ್ತಾ ಇದ್ದೀನಿ ನಿಮ್ಗೆ ಯಾಕೆ ಈ ಚಾಪ್ಟರ್ ಬೇಕು ಅಂತ. ಓಕೆ, ಡನ್, ಲೆಟ್ಸ್ ಸ್ಟಾರ್ಟ್. ನಾನು ಯೂಶಲಿ ಪ್ರೂಫ್ ಇಲ್ಲಿ ಏನು ಮಾತಾಡಲ್ಲ. ಸೊ ಸೆಕ್ಷನ್ ಡಿ ಅಲ್ಲಿ, ಪರ್ಟಿಕ್ಯುಲರ್ಲಿ ಸೆಕ್ಷನ್ ಡಿ ಅಲ್ಲಿ ನೀವು ಯಾವ ತರ ಪ್ರಾಬ್ಲಮ್ಸ್ ನ ಮಾಡ್ತೀರಾ? ಸಿಂಪಲ್ ಪ್ರೂವಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂಡ್ ಮೋಸ್ಟ್ ಆಫ್ ಯುವರ್ ಪ್ರೂವಿಂಗ್ ಪ್ರಾಬ್ಲಮ್ಸ್ ಆರ್ ದೇರ್ ಇನ್ ಎಕ್ಸರ್ಸೈಸ್ 3.3. ಓಕೆ, ಅದರಲ್ಲಿ ಬೆಸ್ಟ್ ಯಾವ್ದಿದೆ? ರಿಪೀಟೇಟಿವ್ ಟೈಪ್ಸ್ ನಾನು ತಗೊಂಡಿಲ್ಲ, ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ತಗೊಂಡಿನಿ, ಸೊ ದಟ್ ಎಲ್ಲ ಒಂದೇ ಸರಿ ಕವರ್ ಆಗ್ಬಿಡುತ್ತೆ. ಓಕೆ, ಡನ್. ಫಸ್ಟ್ ಇವಾಗ ನೆಕ್ಸ್ಟ್ ಯಾವ ತರ ಫಾರ್ಮುಲಾಸ್ ಇದೆ, ಯಾವಾಗ ಯೂಸ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದಿಸ್ ವಿಡಿಯೋ. ಓಕೆ, ಸೊ ಸಿಂಪಲ್ ಆಗಿ ಫಸ್ಟ್ ನೋಡಿ, ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಸೈನ್. ಯೂಶಲ್ ಆಗಿ ನಮ್ಗೆ ಏನ್ ಗೊತ್ತಿರೋದು? ನಮಗ್ ಗೊತ್ತಿರೋ ಫಾರ್ಮ್ ಇದು, ಕರೆಕ್ಟಾ? ಸೈನ್ 60, tan 60, cos 60. ಸೊ ಈ ಆಂಗಲ್ ಒಳಗಡೆ ಇಫ್ ಯು ಗೆಟ್ ಸಮಥಿಂಗ್ ಲೈಕ್ ಎಕ್ಸ್ ಪ್ಲಸ್ ವೈ, ಎರಡು ಆಂಗಲ್ ಆಡ್ ಮಾಡ್ತಿದ್ದೀರಾ, ಎರಡು ಆಂಗಲ್ ಸಬ್ಟ್ರಾಕ್ಟ್ ಮಾಡ್ತೀರಾ, ಆ ತರ ಬಂದಾಗ ನೀವು ಏನ್ ಫಾರ್ಮುಲಾ ನೋಡ್ತಿದ್ದೀರಾ ಅದನ್ನ ಯೂಸ್ ಮಾಡಬೇಕು. ಓಕೆ, ಈ ಫಾರ್ಮುಲಾ ತುಂಬಾ ಬಯಾಟ್ ಮಾಡಕ್ ಟ್ರೈ ಮಾಡಿರ್ತೀರಾ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಸೈನ್ ಇಸ್ ವೆರಿ ಜನರಸ್ ಪರ್ಸನ್. ಸೈನ್ ಕಾಸ್ ಇಬ್ರು ದೇ ಆರ್ ಲೈಕ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ನಿಮ್ಗೂ ಗೊತ್ತಿದೆ, ಕಾಂಪ್ಲಿಮೆಂಟ್ ಆಫ್ ಸೈನ್ ಇಸ್ ಕಾಸ್. ಕರೆಕ್ಟಾ?
ಬಟ್ ಕಾಸ್ ಏನು, ಕಾಸ್ ಇಸ್ ಅ ಕಂಜೂಸ್ ಸ್ಟಿಂಜಿ ಫೆಲೋ ಅವನು, ಆಯ್ತಾ. ಅಂದ್ರೆ ಏನು, ಸೈನು ಅಕಸ್ಮಾತ್ ಎಲ್ಲೇ ಹೋದ್ರು ಇಬ್ರ ಬಗ್ಗೆನೂ ಯೋಚನೆ ಮಾಡ್ತಾನೆ, ಸೈನ್ ಅಂಡ್ ಕಾಸ್. ಬಟ್ ಕಾಸ್ ಹಂಗಲ್ಲ, ಅಥವಾ ನೀನ್ ಹೋಗು ಅಥವಾ ನಾನು ಹೋಗ್ತೀನಿ, ಆತರ. ಈಸ್ ಅ ವೆರಿ ಸೀರಿಯಸ್ ಪರ್ಸನ್, ಒಂಥರ ವಿಲನ್ ಅಂತ ಅನ್ಕೊಂಡ್ಬಿಡಿ. ಓಕೆ, ಇಲ್ಲಿ ಫಾರ್ಮುಲಾ ನೋಡ್ಬೋದು. ಇವಾಗ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದೆಯಾ, ಆಂಗಲ್ಸ್ ಮಧ್ಯೆ ಏನ್ ಸೈನ್ ಇದೆಯೋ ಅದೇ ಸೈನ್ ಇಲ್ಲಿ ಬಂದಿದೆ. ಒಂದ್ಸರಿ ಸೈನ್ ಎಕ್ಸ್ ಬಂದ್ರೆ ಇನ್ನೊಂದು ಕಾಸ್ ವೈ ಎ ಬರಬೇಕು, ಯಾಕೆ, ಜನರಸ್. ಅದೇ ತರ ಕಾಸ್ ನೋಡಿ, ಇವಾಗ ಕಾಸ್ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಏನ್ ಬಂದಿದೆ ಅದ್ರ ಉಲ್ಟಾ ಸೈನ್ ಇದೆ. ಕಾಸ್ ಎಕ್ಸ್ ಜೊತೆ ಕಾಸ್ ವೈ ಎ ಬರಬೇಕು, ಸೈನ್ ಎಕ್ಸ್ ಜೊತೆ ಸೈನ್ ವೈ ಎ ಬರಬೇಕು. ಇಲ್ಲಿ ಸೇಮ್ ಸೈನ್ ಬರುತ್ತೆ, ಇಲ್ಲಿ ಆಲ್ಟರ್ನೇಟ್ ಸೈನ್ಸ್ ಬರುತ್ತೆ. ಓಕೆ, ಇದೆರಡು ನಾಪಕ ಇಟ್ಬಿಟ್ರೆ ಅಂಡ್ ಅಲಾಂಗ್ ವಿತ್ ದಟ್ ಇದೊಂದು ನಾಪಕ ಇಟ್ಕೊಂಡ್ರೆ ಸಾಕು. ನೋಡಿ, tan x ಏನು, ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ. ದ ಫಸ್ಟ್ ಫಾರ್ಮುಲಾ ವೇರ್ ನ್ಯೂಮರೇಟರ್ ಡಿನಾಮಿನೇಟರ್ ಕಮ್ಸ್ ಇಸ್ tan of x plus y ಇನ್ ಯುವರ್ ಚಾಪ್ಟರ್. ಅಷ್ಟು ನಾಪಕ ಇಟ್ಕೊಳ್ಳಿ ಸಾಕು. ಇಲ್ಲಿ ನ್ಯೂಮರೇಟರ್ ಏನ್ ಸೈನ್ ತಗೋತೀವಿ ನಾವು, ಅಲ್ಲಿ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದಾರ, ಬೇಸ್ಡ್ ಆನ್ ದಟ್ ನ್ಯೂಮರೇಟರ್ ಅಲ್ಲಿ ಪ್ಲಸ್ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ಅದೇ ಮೈನಸ್ ಆಗುತ್ತೆ. ನೆಕ್ಸ್ಟ್ tan of x minus y ಇದೆ, ನ್ಯೂಮರೇಟರ್ ಅಲ್ಲಿ ಮೈನಸ್ ಬರಬೇಕು, ಡಿನಾಮಿನೇಟರ್ ಅಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಈ ತರ ಚಿಕ್ಕದಾಗಿ ನಿಮ್ಗೆ ಹೆಂಗ್ ನಾಪಕ ಇರುತ್ತೋ ಈಸಿ ಆಗಿ ಅದನ್ನ ನೀವೇ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ, ಹೆಂಗ್ ಮಾಡ್ಬೇಕು. ಸೈನ್ ಇಸ್ ಜನರಸ್, ಕಾಸ್ ಇಸ್ ಸ್ಟಿಂಜಿ, ಟ್ಯಾನ್ ನೀವೇನ್ ಸೈನ್ ತಗೊಂಡಿದ್ದೀರಾ ಡಿನಾಮಿನೇಟರ್ ಬರೀರಿ, ಉಲ್ಟಾ ಸೈನ್ ನೀವೇನ್ ಸೈನ್ ತಗೊಂಡಿದ್ದೀರಾ ನ್ಯೂಮರೇಟರ್ ಬರೀರಿ, ಇಲ್ಲಿ ಉಲ್ಟಾ ಸೈನ್ ಡಿನಾಮಿನೇಟರ್ ಬರೀರಿ. ಓಕೆ, ನೆಕ್ಸ್ಟ್ ಈಗ ಎಕ್ಸ್ ಅಂಡ್ ವೈ ಆರ್ ಟು ಡಿಫರೆಂಟ್ ಆಂಗಲ್ಸ್ ಅಂತ ತಗೊಂಡ್ವಿ. ಎರಡು ಡಿಫರೆಂಟ್ ಆಂಗಲ್ಸ್ ಆದರೆ ಇದನ್ನ ಯೂಸ್ ಮಾಡ್ತೀರಾ. ಸಪೋಸ್ ಇವಾಗ y ಜಾಗದಲ್ಲಿ, ಸಪೋಸ್ ಯು ಇನ್ ಪ್ಲೇಸ್ ಆಫ್ y ಯು ಸಬ್ಸ್ಟಿಟ್ಯೂಟ್ x ಇಟ್ ಸೆಲ್ಫ್, ಏನಾಗುತ್ತೆ ಅವಾಗ ಸಮ್ಮು, ಇಲ್ಲಿ x ಪ್ಲಸ್ y ಇದೆ, y ಜಾಗದಲ್ಲಿ x ಅಂದೆ, ಸೊ x ಪ್ಲಸ್ x ಆಗುತ್ತೆ. ಸೊ x ಪ್ಲಸ್ x ಇಸ್ ವಾಟ್, ಸೈನ್ 2x. ಅದೇ ತರ ಕಾಸ್ x ಪ್ಲಸ್ y ಇದ್ರೆ ಏನಾಗುತ್ತೆ, ಕಾಸ್ 2x ಆಗುತ್ತೆ. tan x ಪ್ಲಸ್ y ಇದ್ರೆ ಏನಾಗುತ್ತೆ, tan 2x ಆಗುತ್ತೆ. ಈ 2 ಟೈಮ್ಸ್ ದ ಸೇಮ್ ಆಂಗಲ್ ಬಂದಾಗ ಅದಕ್ಕೆ ಒಂದು ಹೆಸರಿದೆ, ದಟ್ ಇಸ್ ಡಬಲ್ ಆಂಗಲ್. ಓಕೆ, ಡಬಲ್ ಆಂಗಲ್ ಏನು, ಇದೇ ಬೇರೆ ಫಾರ್ಮುಲಾ, ಇದೇ ಬೇರೆ ಫಾರ್ಮುಲಾ ಅಲ್ಲ. ಇಲ್ಲಿ ನೀವು y ಜಾಗದಲ್ಲಿ x ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೋ ಅದೇ ಡಬಲ್ ಆಂಗಲ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೋಡಿ, ಇಲ್ಲಿ ಸೈನ್ ಎಕ್ಸ್ ಇದೆಯಾ, ಇಲ್ಲಿ ಕಾಸ್ y ಇದೆ, ಇಲ್ಲಿ ಕಾಸ್ ಎಕ್ಸ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಕಾಸ್ ಎಕ್ಸ್ ಇದೆ, ಇಲ್ಲಿ ಸೈನ್ ಎಕ್ಸ್ ಬರುತ್ತೆ. ಈಗ ಕರೆಕ್ಟಾ, ಸೊ ಎರಡ್ ಸರಿ ಬರುತ್ತೆ. ಸೊ 2 sin x cos x ಅಷ್ಟೇ. ಅದೇ ತರ ಕಾಸ್ 2x tan 2x ಕೂಡ ಕ್ಯಾರಿ ಆಗಿದೆ. ಓಕೆ, ಅರ್ಥ ಆಗ್ತಿದೆ ಅಲ್ಲ. ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್ ಆಫ್ ಫಾರ್ಮುಲಾಸ್ ವಿಚ್ ವಿ ಹೋಗೋ. ಓಕೆ, ಡನ್. ನೆಕ್ಸ್ಟ್ ಟ್ರಿಪಲ್ ಹೆಂಗ್ ಬರುತ್ತೆ, ಹಂಗಂದ್ರೆ ಎಕ್ಸ್ ಪ್ಲಸ್ ಎಕ್ಸ್, ಓ ಅದಕ್ಕೆ ಬೇರೆ ಇನ್ನೊಂದು ಫಾರ್ಮುಲಾ ಇದೆಯಾ, ಇಲ್ಲ. 3x ಹೆಂಗ್ ಬರುತ್ತೆ ಅಂದ್ರೆ ಸಿಂಪಲ್, ನಿಮಗೆ ಎರಡು ಆಂಗಲ್ ಬೇಕು, ಕರೆಕ್ಟಾ, ಎಕ್ಸ್ ಅಂಡ್ ಬೇಕು, ವೈ ಬೇಕು. ಸೊ ಎಕ್ಸ್ ಜಾಗದಲ್ಲಿ ನಾನು 2x ತಗೋತೀನಿ, ವೈ ಜಾಗದಲ್ಲಿ ಬರೀ ಎಕ್ಸ್ ತಗೋತೀನಿ. ಅಥವಾ ಇನ್ನ ಈಸಿ ಹೆಂಗ್ ಮಾಡೋದು, ಈಗ ನೀವು ಎಕ್ಸ್ ಜಾಗದಲ್ಲಿ ಎಕ್ಸ್ ತಗೊಂಡಿರಾ ಅಂತ ಅನ್ಕೊಳ್ಳಿ, ವೈ ಜಾಗದಲ್ಲಿ 2x ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ x plus 2x will give you 3x. ಅದಕ್ಕೆ ಟ್ರಿಪಲ್ ಆಂಗಲ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ, ಸಿಂಪಲ್. ಅದೇ ಫಾರ್ಮುಲಾ ತಿರ್ಗಾ ಅದೇ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಆನ್ಸರ್ ಸಿಗುತ್ತೆ. ಗಾಟ್ ಇಟ್. ನೆಕ್ಸ್ಟ್ ಟೈಪ್ ಆಫ್ ಆಂಗಲ್ಸ್, ನೆಕ್ಸ್ಟ್ ಟೈಪ್ ಆಫ್ ಫಾರ್ಮುಲಾ ಯಾವ್ದಕ್ಕಿದೆ, ಹಾಫ್ ಆಂಗಲ್ಸ್ ಇದೆ. ಏನ್ ಹಾಫ್ ಆಂಗಲ್ ಅಂದ್ರೆ, ಈಗ ಸಪೋಸ್ ನಾನು ಒಂದು ಆಂಗಲ್ ಎಕ್ಸ್ ಅಂತ ತಗೊಂಡ್ರೆ ಇದರ ಹಾಫ್ ಆಂಗಲ್ ಏನಾಗುತ್ತೆ, x/2 ಆಗುತ್ತೆ. ಸಪೋಸ್ ಒಂದು ಆಂಗಲ್ 60 ಡಿಗ್ರಿ ಅಂತ ತಗೊಂಡ್ರೆ ಇದರ ಹಾಫ್ ಏನು, 60/2 ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ. ಕರೆಕ್ಟಾ. ಸೊ ಅದೇ ತರ ನಮಗ್ ಫಾರ್ಮುಲಾಸ್ ಅಂತ ಬಂದಾಗ ಹಾಫ್ ಆಂಗಲ್ಗೆ ಫಾರ್ಮುಲಾಸ್ ಇರುತ್ತೆ. ಸಿಂಪಲ್ ಆಗಿ ನಿಮಗೆ ಡಬಲ್ ಆಂಗಲ್ಸ್ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ವಿತ್ ಹಾಫ್ ಆಂಗಲ್ಸ್. ಯಾಕೆ ಡಬಲ್, ಈಗ ನೋಡಿ ಸಮ್ ಅಂಡ್ ಡಿಫರೆನ್ಸ್ ಇಂದ ಡಬಲ್ ಆಂಗಲ್ ಬಂತು. ಡಬಲ್ ಆಂಗಲ್ ಯೂಸ್ ಮಾಡ್ಕೊಂಡು ಏನ್ ಬರಿತಾ ಇದೀವಿ ನಾವು, ಹಾಫ್ ಆಂಗಲ್ಸ್ ಬರಿತಾ ಇದೀವಿ. ಒಂದ್ ಎಕ್ಸಾಂಪಲ್, sin 2x ಏನು, 2 sin x into cos x, ಕರೆಕ್ಟಾ. ಇಲ್ಲಿ ನೋಡಿ ಏನ್ ಮಾಡಿದೀನಿ ಅಂತ, 2 sin x into cos x ನ ಡಿವೈಡ್ ಬೈ 2 ಮಾಡಿದೀನಿ. ರೈಟ್ ಹ್ಯಾಂಡ್ ಸೈಡ್ ಡಿವೈಡ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡಿವೈಡ್ ಮಾಡಬೇಕು. ಅದಕ್ಕೆ ಇಲ್ಲಿ sin 2x ಬರ್ಬೇಕಿತ್ತು, ಬಟ್ ಸಿನ್ಸ್ ಇಟ್ ಇಸ್ ಡಿವೈಡೆಡ್ ನಿಮಗೆ ಬರೀ x ಕಾಣಿಸ್ತಿದೆ. ಸೇಮ್ ಅದೇ ತರ cos x ಗೆ tan x ಗೆ ನೀವು ಬರೀತೀರಾ. ಐ ನೋ ಯು ಕ್ಯಾನ್ ಡೂ ಇಟ್. ಸೇಮ್ ಡಬಲ್ ಆಂಗಲ್ ಫಾರ್ಮುಲಾ, ಬರೀ x ಇದೆಯಾ, x/2 ಬರೀರಿ, ಮುಗೀತು. ಓಕೆ, ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಫಾರ್ಮುಲಾಸ್. ಓಕೆ, ಡನ್. ಇಷ್ಟೊತ್ತು ನೀವು ನೋಡಿದ್ ಯಾವ್ದು, ಆಂಗಲ್ ಒಳಗಡೆ ಟ್ರಿಗನಾಮೆಟ್ರಿಕ್ ರೇಷಿಯೋ ಒಳಗಡೆ ಆಗ್ತಿದ್ದ ಕೆಲಸಗಳು. ಇವಾಗ ಏನ್ ಮಾಡ್ತಾ ಇದೀವಿ, ಟ್ರಿಗನಾಮೆಟ್ರಿಕ್ ರೇಷಿಯೋ ಸೆಪರೇಟ್ ಆಗಿರುತ್ತೆ, ಸಮ್ ಬರುತ್ತೆ. ಓಕೆ, ಸೊ ಇಟ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಸೊ ನೋಡ್ತಿದ್ದೀರಲ್ಲ, cos x plus cos y. ಅಗೇನ್ ಕಾಸ್ ಒಳಗಡೆ x plus y ಬೇರೆ, cos x plus cos y ಬೇರೆ, ಎರಡು ಬೇರೆ ಬೇರೆ. ಓಕೆ, ಸೊ ಡಿಪೆಂಡಿಂಗ್ ಆನ್ ಹೌ ಇಟ್ ಲುಕ್ಸ್, ಆ ಫಾರ್ಮ್ ಹೆಂಗಿದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಏನ್ ಮಾಡಬೇಕು. ಓಕೆ, cos x plus cos y ತರ ಬಂದಾಗ ಏನ್ ಮಾಡ್ತೀರಾ, 2 cos x plus y, cos x minus y. cos x minus y ಬಂದಾಗ ಏನ್ ಮಾಡ್ತೀರಾ, -2 sin of x plus y, sin x minus y. ನೋಡಿ, ನಾನು ನಿಮ್ಗೊಂದು ಲಾಜಿಕ್ ಹೇಳಿದೆ, ಅದೊಂದು ಲಾಜಿಕ್ ವರ್ಕ್ ಮಾಡ್ಕೊಂಡ್ರೆ, ನೀವು ಅದೊಂದು ಲಾಜಿಕ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇದೆಲ್ಲ ಈಸಿಯಾಗಿ ನಾಪ್ಕ ಇಟ್ಕೋಬಹುದು.
ನಾನೇನ್ ಹೇಳಿದೆ, ಸೈನು ಜನರಸ್ ಅಂದೆ ನೋಡಿ, ಅದಕ್ಕೆ ಸೈನು ಬರ್ತದೆ ಕಾಸು ಬರ್ತದೆ. ಕಾಸು ಕಂಜೂಸ್ ಅಂದೆ, ಅದಕ್ಕೆ ಬರೀ ಕಾಸು ಬರುತ್ತೆ ಅಥವಾ ಬರೀ ಸೈನ್ ಬರ್ತದೆ. ಇನ್ನೊಂದೇನು ಅಬ್ಸರ್ವ್ ಮಾಡ್ಬೇಕು ನೀವು, ಅದ್ರ ಜೊತೆಗೆ ಇನ್ನೊಂದೇನು ಎಕ್ಸ್ಟ್ರಾ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ನೀವು ಅಂದ್ರೆ, ಯು ಆರ್ ಗೋಯಿಂಗ್ ಫ್ರಮ್ ಸಮ್ ಇಲ್ಲಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ನೀವು ಪ್ರಾಡಕ್ಟ್ ಬರ್ತಾ ಇದ್ದೀರಾ. ಸೊ ಯಾವ್ದೋ ಪ್ರೂವಿಂಗ್ ಪ್ರಾಬ್ಲಮ್ ಅಲ್ಲಿ ಯು ಹ್ಯಾವ್ ಸಮ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಇದೆ, ಬಟ್ ಆನ್ಸರ್ ಈಸ್ ಸಪೋಸ್ ಟು ಬಿ ಸಮಥಿಂಗ್ ಆಫ್ ಪ್ರಾಡಕ್ಟ್ ಅಂದಾಗ ನೀವೇನ್ ಮಾಡ್ತೀರಾ, ಸಮ್ ಇಂದ ಪ್ರಾಡಕ್ಟ್ ಕನ್ವರ್ಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ, ನನ್ನ ಹತ್ರ ಒಂದು ಆಪರೇಷನ್ ಇದೆ, ಡಿಪೆಂಡಿಂಗ್ ಆನ್ ದ ರೇಷಿಯೋ ಆಫ್ ದಟ್ ನೀವು ಇಲ್ಲಿರೋ ಫಾರ್ಮುಲಾಸ್ ನ ಡಿಸೈಡ್ ಮಾಡ್ತೀರಾ. ಗೊತ್ತಾಗ್ತಿದೆಯಲ್ಲ ಯಾಕೆ ಬೇಕು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ. ಅದೇ ತರ ಸಪೋಸ್ ಕ್ವೆಶ್ಚನ್ ಅಲ್ಲಿ ಪ್ರಾಡಕ್ಟ್ ಇದ್ದು ನಿಮಗೆ ಸಮ್ ಬೇಕು ಅಂದ್ರೆ ಅದಕ್ಕೂ ಫಾರ್ಮುಲಾಸ್ ಇದೆ. ಏನಿದೆ, ಇಲ್ಲೇ ಇದೆ ನೋಡಿ. ಎರಡಕ್ಕೂ ಡಿಫರೆನ್ಸ್ ಅರ್ಥ ಮಾಡ್ಕೊಂಬಿಡಿ, ಎರಡು ಸೇಮ್ ಅಲ್ಲ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಬೇರೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೇರೆ, ಕಾಸ್ ಎಕ್ಸ್ ಇಂಟು ಕಾಸ್ ವೈ ಬೇರೆ, ಮೂರು ಬೇರೆ ಬೇರೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾಸ್ ಫಾರ್ ವೆನ್ ಯು ಗೆಟ್ ಪ್ರಾಡಕ್ಟ್. ಅಂಡ್ ನೋಡಿ, ಪ್ರಾಡಕ್ಟ್ ಇಂದ ಸಮ್ ಹೋಗ್ತಾ ಇದ್ರೆ ನೋಡಿ, ಸಮ್ ಬರ್ತಾ ಇದೆ ಇಲ್ಲಿ. ಇಲ್ಲಿ ಸಮ್ ಇಂದ ಪ್ರಾಡಕ್ಟ್ ಹೋಗ್ತಾರೆ ನೋಡಿ, ಇಲ್ಲಿ ಏನು ಸೈನ್ ಇಲ್ಲ, ಸೊ ಪ್ರಾಡಕ್ಟ್. ಓಕೆ, ಸೊ ಕ್ಲಾರಿಟಿ ಬಂತಲ್ವಾ ಇವಾಗ? ಇದನ್ನ ಕಲ್ತ್ಕೊಳ್ಳಿ. ನಾನು ಏನಕ್ಕೆ ಇದ್ರಲ್ಲಿ ಹರಿ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಪ್ರೂವಿಂಗ್ ಇಂಪಾರ್ಟೆಂಟ್, ನಾವ್ ಹೆಂಗ್ ಪ್ರೂವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದ್ರಲ್ಲಿ ಯೂಸ್ ಮಾಡಿದಾಗ ಫಾರ್ಮುಲಾಸ್ ಹೇಳ್ತೀನಿ ಯಾವ ಫಾರ್ಮ್ ಅಂತ. ಓಕೆ, ಸೊ ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಇಲ್ಲಿ ಸೇಮ್ ಸ್ಯಾಂಪಲ್ ಪೇಪರ್ ತಗೊಂಡಿದ್ದೀನಿ. ಓಕೆ, ಸೈನ್ 5x ಮೈನಸ್, ಇಲ್ಲಿ ಆಕ್ಚುಲಿ ಒಂದು ಇದು ಬರಬೇಕು, ಎಕ್ಸ್ ಮಿಸ್ ಆಗಿದೆ ಅಷ್ಟೇ. ಸೈನ್ 5x ಮೈನಸ್ 2 ಸೈನ್ 3x ಪ್ಲಸ್ sin x divided by cos 5x minus cos 4x. ಫಸ್ಟ್ ಪ್ರಾಬ್ಲಮ್ ಮಾಡೋಣ ಇವಾಗ, ಸೆಕೆಂಡ್ ಒನ್ ಆಮೇಲೆ ಇನ್ನೊಂದ್ಸರಿ ಮಾಡಿಸ್ತೀವಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ ಯಾವುದು, sin 5x ಪ್ಲಸ್ sin 5x minus 2 sin 3x. ನೋಡಿ, ಇದು ಇರಿಟೇಟಿಂಗ್ ಫಾರ್ಮ್. ಇದು ಫಸ್ಟ್ ನಿಮ್ಗೆ ಯಾವ್ದಕ್ಕೆ ಈಸಿಯಾಗಿ ಕನೆಕ್ಟ್ ಆಗೋದು ಯಾವ ಫಾರ್ಮ್ಗೆ ಅಂತ ನೋಡ್ಕೊಳ್ಳಿ. ಆಸ್ ಇಟ್ ಈಸ್ ನಾನು ಡೈರೆಕ್ಟ್ ಆಗಿ ಸಮ್ ಅಂಡ್ ಡಿಫರೆನ್ಸ್ ಆಫ್ ಆಂಗಲ್ಸ್ ತಗೊಳಕ್ ಆಗಲ್ಲ. ಓಕೆ, ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸೈನ್ 5x ನ ಸೈನ್ ಎ ಅಂತ ತಗೊಂಡ್ರೆ, ಈ ಸೈನ್ ಎಕ್ಸ್ ನ ಸೈನ್ ಬಿ ಅಂತ ತಗೊಂಡ್ರೆ, ಅದೆರಡು ಕೊಡ್ತಾರೆ. ಯಾಕೆ ಇದನ್ನ ಕನ್ಸಿಡರ್ ಮಾಡ್ತಿಲ್ಲ? ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ. ವಿಚಿತ್ರವಾಗಿದ್ದರೆ ನನಗೆ ಡೌಟ್ ಬರುತ್ತೆ, ಸೊ ಅದನ್ನ ನಾನು ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಗೊತ್ತಾಗ್ಲಿ ಈಸಿ ಆಗ್ಲಿ ಅಂತ ಒಟ್ಟಿಗೆ ಬರ್ಕೋತೀನಿ. ಫಸ್ಟ್ ಏನಿದೆ, ಸೈನ್ 5x ಇದೆ, ಸೈನ್ 5x ಪ್ಲಸ್ ಸೈನ್ ಎಕ್ಸ್ ಬರ್ಕೋತೀನಿ, ಮೈನಸ್ 2 ಸೈನ್ 3x ಅಂತ ಬರೀತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ ಏನಿದೆ ನೆಕ್ಸ್ಟ್, ಕಾಸ್ 5x ಮೈನಸ್ ಕಾಸ್ ಎಕ್ಸ್ ಅಂತ ಇದೆ. ನಾವು ಇದನ್ನ ಯೂಸ್ ಮಾಡ್ಕೊಂಡು ಟ್ಯಾನ್ ಎಕ್ಸ್ ವರ್ಗು ಹೋಗ್ಬೇಕು. ಓಕೆ, ಈಗ ನಿಮಗೆ ಫಾರ್ಮುಲಾಸ್ ಗೊತ್ತು, ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೀನಿ. ಐಡೆಂಟಿಫೈ ಮಾಡಿ, ಬೇಸ್ಡ್ ಆನ್ ಹೌ ಇಟ್ ಲುಕ್ಸ್ ಆ ಫಾರ್ಮ್ ನ ಐಡೆಂಟಿಫೈ ಮಾಡಿ. ಏನ್ ಸಿಗುತ್ತೆ ನಿಮ್ಗೆ? ಫಸ್ಟ್ ನನ್ನ ಪ್ರಕಾರ ನೋಡಿ, ಎಲ್ಲರಿಗೂ ಇದು ಸಿಕ್ಕಿರುತ್ತೆ, ಸೈನ್ ಎ ಪ್ಲಸ್ ಸೈನ್ ಬಿ ಸಿಕ್ಕಿರುತ್ತೆ. ಓಕೆ, ಸೊ ಮುಗಿಸ್ಕೋಣ ಅದನ್ನ. ಸೊ ವಿ ನೋ ದಟ್ ಸೈನ್ ಎ ಪ್ಲಸ್ sin b is equal to sum ಇದೆ, ಪ್ರಾಡಕ್ಟ್ ತಿರುಗಿಸಬೇಕು, ಕರೆಕ್ಟಾ? ಸೊ sin a plus sin b is what? ಜನರಸ್ ಸೈನ್ ಅಲ್ವಾ? ಸೊ 2 sin of a plus b divided by 2 cos of a minus b divided by 2. ಸೊ a ಜಾಗದಲ್ಲಿ ಏನಿದೆ 5x ಇದೆ, b ಜಾಗದಲ್ಲಿ ಏನಿದೆ x ಇದೆ. ಸೊ ಆಡ್ ಮಾಡಿ ಇವಾಗ 2 sin of 5x plus x divided by 2, 5x plus x 6x divided by 2 ಏನಾಗುತ್ತೆ 3x ಆಗುತ್ತೆ. ಸ್ವಲ್ಪ ಬೇಗ ಮಾಡ್ತೀನಿ ಅಷ್ಟೇ. ಗಾಟ್ ಇಟ್? So cos of ಏನಾಗುತ್ತೆ 5x minus x is 4x divided by 2 is 2x. So ನಿಮಗೆ ಏನು ಬಂದಿದೆ, sin 5x into sin 5x plus sin x is equal to ಇದು ಬಂದಿದೆ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, ಈಕ್ವೇಶನ್ ನಂಬರ್ 1. ಅದೇ ತರ ನೆಕ್ಸ್ಟ್ ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿ. ಇಫ್ ಯು ಅಬ್ಸರ್ವ್ ದ ಡಿನಾಮಿನೇಟರ್, ಇಲ್ಲೇನಿದೆ ನಿಮಗೆ cos 5x minus cos x ಇದೆ. ಸೊ cos a minus cos b ಫಾರ್ಮ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಏನ್ ಮಾಡ್ತೀನಿ ನೆಕ್ಸ್ಟ್, ವಿ ನೋ ದಟ್ cos a minus cos b, cos ಕಂಜೂಸ್ ಮೈನಸ್ ಇದೆ. ಸೊ ಮೈನಸ್ 2 sin ಆಫ್ ಏನ್ ಬರಿಬೇಕು ಫಸ್ಟ್, a plus b by 2. ನೆಕ್ಸ್ಟ್ ಕಾಸ್ ಬರಲ್ಲ, ಕಂಜೂಸ್ ಇದು ಅಲ್ವಾ, ಸೈನೇ ಬರುತ್ತೆ ಇಲ್ಲೂ. ಮೈನಸ್ 2 sin ಆಫ್ 2 sin ಆಫ್ a plus b by 2 into sin of a minus b divided by 2. ಸೊ ಕ್ವಿಕ್ ಆಗಿ ಮಾಡಿದ್ರೆ ಏನ್ ಬರುತ್ತೆ, a ಜಾಗದಲ್ಲಿ ಏನಿದೆ ಇಲ್ಲಿ 5 ಇದೆ, b ಜಾಗದಲ್ಲಿ x ಇದೆ. ಸೊ ಆಸ್ ಇಟ್ ಈಸ್ minus 2 sin 5x plus x 6x by 2 3x ಬರುತ್ತೆ. ಇಲ್ಲೇನ್ ಬರುತ್ತೆ 5x minus x 4x by 2. ಸೊ ಇಲ್ಲಿ sin 2x ಬರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, ಫಸ್ಟ್ ಈಕ್ವೇಶನ್. ಯೂಶಲಿ ನಾನು ಈಕ್ವೇಶನ್ ಸ್ಟಾರ್ ಅಂತ ಕರಿತೀನಿ, ಯಾಕಂದ್ರೆ ಎಲ್ಲದಕ್ಕೂ ನೆಕ್ಸ್ಟ್ ಎಲ್ಲ ಸಬ್ಸ್ಟಿಟ್ಯೂಷನ್ಸ್ ಹೆಲ್ಪ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಇನ್ ಸ್ಟಾರ್. ಸೊ ಸ್ಟಾರ್ ಅಲ್ಲಿ ಫಸ್ಟ್ ಪಾರ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ, ಫಸ್ಟ್ ಪಾರ್ಟ್ sin 5x plus sin 6x ಎಷ್ಟು ಬರುತ್ತೆ, ಇದು 2 sin 3x into cos 2x ಬರುತ್ತೆ. ಓಕೆ, ಇದು ಎಷ್ಟು ಸಬ್ಸ್ಟಿಟ್ಯೂಟ್ ಆಗಿದೆ, ಇದೇನಿದೆ ಇಲ್ಲಿ minus 2 sin 3x ಇದೆ. ಓಕೆ, ಹೋಲ್ ಡಿವೈಡೆಡ್ ಬೈ ಏನ್ ಬರುತ್ತೆ ನೆಕ್ಸ್ಟ್,
ನೆಕ್ಸ್ಟ್ cos 5x ಮೈನಸ್ cos x ಇಲ್ಲಿದೆ ಅದು. ಸೊ -2 sin 3x minus 2 sin 3x into sin 2x ಬರುತ್ತೆ. ಓಕೆ, ಈಗ ಅಬ್ಸರ್ವ್ ಮಾಡಿ ಏನಾದ್ರೂ ನೆಕ್ಸ್ಟ್ ಆಪರೇಷನ್ ಮಾಡ್ಕೊಂಡು ಹೋಗ್ಬೋದಾ ಅಂತ. ಇಲ್ಲಿ 2 ನೋಡಿ, ಇಲ್ಲಿ 2 sin 3x ಇದೆ, ಇಲ್ಲೂ 2 sin 3x ಇದೆ. ಸೊ ಐ ಕ್ಯಾನ್ ಟೇಕ್ ಇಟ್ ಔಟ್ as ಕಾಮನ್. 2 sin 3x if I take out common, ಇಲ್ಲೇನು ಉಳ್ಕೊಳ್ಳುತ್ತೆ ಫಸ್ಟ್ ನಮ್ಮಲ್ಲಿ cos 2x ಇದೆ, ಮೈನಸ್ ಇಲ್ಲೇನಿದೆ 1 ಇದೆ, ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ -2 sin 3x ಇಂಟು sin 2x ಬರುತ್ತೆ, ವಿಚ್ ಇಸ್ ಫೈನ್. ಯಾಕಂದ್ರೆ ಇದೆರಡು ಕ್ಯಾನ್ಸಲ್ ಮಾಡ್ತೀನಿ, ಮೈನಸ್ ಸೈನ್ ನ ಮೇಲ್ಗಡೆ ತಗೊಂಡು ಹೋಗ್ಬೋದು. ಸೊ ಮೈನಸ್ ಆಫ್ cos 2x minus 1 ಡಿವೈಡೆಡ್ ಬೈ sin 2x ಇದೆ. ಐ ಫರ್ದರ್ ಮಲ್ಟಿಪ್ಲೈ ಮಾಡ್ತೀನಿ. ಏನ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ 1 ಬರಿತೀನಿ ಫಸ್ಟ್, ಮೈನಸ್ cos 2x ಡಿವೈಡೆಡ್ ಬೈ sin 2x. ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಬಟ್ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಪ್ರಾಬ್ಲಮ್ ಮುಗೀತು, ಬಟ್ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ ಆ ಫಾರ್ಮಿನ ಸಿಕ್ಕಿಲ್ಲ ನಮ್ಗೆ. ಓಕೆ, ನಮಗ್ ಬೇಕಾಗಿದೆ tan x, ಕರೆಕ್ಟಾ? ಬಟ್ ಇದು ನಮಗೆ tan x ಸಿಕ್ಕಿಲ್ಲ, ಬಟ್ ಹತ್ರ ಇದೆ, ನಥಿಂಗ್ ಟು ವರಿ. ಈಗ ಏನ್ ಮಾಡ್ಬೇಕು, ನನಗೆ ನೆಕ್ಸ್ಟ್ ಏನ್ ಕಾಣಿಸ್ತಿದೆ ನನ್ನ ಕಣ್ಣಿಗೆ, ನಾನು ಹೇಳಿದೆ ಬೇಸ್ಡ್ ಆನ್ ದ ಫಾರ್ಮ್ ಯು ಗೆಟ್, ನೀವು ಫಾರ್ಮುಲಾ ಡಿಸೈಡ್ ಮಾಡ್ತೀರಾ. sin 2x ಇದೆ, ಈ sin 2x ಎಲ್ಲಾದ್ರೂ ಓದಿದ್ರ ಡಬಲ್ ಆಂಗಲ್ 2x ಇದೆ. ಸೊ sin 2x ಒಂದೇ ಫಾರ್ಮುಲಾ, ಏನ್ ಮಾಡ್ಬೋದು ಇವಾಗ, sin 2x ಏನಂತ ಬರಿತೀನಿ, 2 sin x cos x ಅಂತ ಬರಿತೀನಿ. ಬಿಕಾಸ್ ಔಟರ್ ನಾರ್ಮಲ್ ಆಗಿದ್ದಾಗ ಯೂಸ್ ಇಲ್ಲ, ಸೊ ಎಕ್ಸ್ಪ್ಯಾಂಡ್ ಮಾಡಿದೀನಿ. ಅದೇ ತರ ನೆಕ್ಸ್ಟ್ cos 2x ಇದೆ, cos 2x ಗೆ ಆಲ್ರೆಡಿ 4 ಆಪ್ಷನ್ ಇದೆ. ಸೊ ಯು ಕ್ಯಾನ್ ಥಿಂಕ್ ಯಾವ ಆಪ್ಷನ್ ಬೇಕೋ ಅದ್ರ ಪ್ರಕಾರ ನೀವು ಯೋಚನೆ ಮಾಡಬಹುದು, ಕರೆಕ್ಟಾ? ಸೊ ಯಾವ್ದು ಯೂಸ್ ಮಾಡೋದಿಲ್ಲಿ ನೋಡಿ, ನನಗೆ cos x ಇರಬೇಕು, sin x ಮಾತ್ರ ಕ್ಯಾನ್ಸಲ್ ಆಗ್ಬೇಕು, ಕರೆಕ್ಟಾ? ಸೊ sin x cos 2x ಅಲ್ಲಿ ಯಾವ್ದಾದ್ರು ಇನ್ವಾಲ್ವ್ ಆಗಿರೋದು ಯಾವ್ದಿದೆ, ಯು ಹ್ಯಾವ್ 1 minus 2 sin square x, ಕರೆಕ್ಟಾ? ಅದನ್ನೇ ಬರೀತೀವಿ. ಕಂಟಿನ್ಯೂ ಮಾಡಿ. ಇವಾಗ 1 minus 1 ಏನಾಗುತ್ತೆ, 0 ಆಗುತ್ತೆ, ಬರೆಯಕ್ಕೆ ಹೋಗಲ್ಲ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 sin square x ಬರುತ್ತೆ, ಹೋಲ್ ಡಿವೈಡೆಡ್ ಬೈ 2 sin x ಇಂಟು cos x ಉಳ್ಕೊಡುತ್ತೆ. ಸೊ ಫಸ್ಟ್ ಎರಡು 2 ಕ್ಯಾನ್ಸಲ್ ಮಾಡ್ತೀನಿ, 1 sin x ಕ್ಯಾನ್ಸಲ್ ಮಾಡ್ತೀನಿ, ಉಳಿದಿರೋದೇನು sin x by cos x ಇದೆ. ಸೊ ಆನ್ಸರ್ ಏನ್ ಬರುತ್ತೆ, tan x, ವಿಚ್ ವಾಸ್ ದ ರಿಕ್ವೈರ್ಡ್ ಆನ್ಸರ್. ಗೊತ್ತಾಯ್ತಲ್ವಾ? ಸೆಕೆಂಡ್ ಡಿಸಿಷನ್ ಇಲ್ಲಿ ಮಾಡಿದ್ರಿ, ಫಸ್ಟ್ ಡಿಸಿಷನ್ ಸ್ಟಾರ್ಟಿಂಗ್ ಅಲ್ಲೇ ಇತ್ತು, ನಾನು ರೀಅರೇಂಜ್ ಮಾಡ್ಕೊಂಡಾಗ್ಲೇನೆ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅನಲೈಸ್. ನೆಕ್ಸ್ಟ್ ಕ್ವೆಶ್ಚನ್ ಕರೆಂಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಸೇಮ್ ಸಿಮಿಲರ್ ದಟ್ cos 4x plus cos 3x plus cos 2x divided by sin 4x plus sin 3x plus sin 2x. ನೋಡಿ, ಫಸ್ಟ್ ಕ್ವೆಶ್ಚನ್ ನಾನು ತೋರಿಸಿದೆ ನಿಮ್ಗೆ ಏನಕ್ಕೆ ರೀಅರೇಂಜ್ ಮಾಡ್ಕೊಂಡೆ ಅಂತ, ಅದೊಂದು ಐಡಿಯಾ ಇರ್ಬೇಕು ನಿಮ್ಗೆ. ಈಗ ಕ್ಯಾಲ್ಕುಲೇಷನ್ ಒಂದು ಸ್ವಲ್ಪ ಫಾಸ್ಟ್ ಮಾಡಬೇಕು. ಓಕೆ, ಯಾಕಂದ್ರೆ ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ರೈಟ್ ಹ್ಯಾಂಡ್ ಸೈಡ್ ನಿಮಗೆ cot 3x ಇದೆ, ಕರೆಕ್ಟಾ? ಸೊ ಯಾರೇ ಯೋಚನೆ ಮಾಡಿದ್ರು ಗೊತ್ತಿರುತ್ತೆ. ಇವಾಗ ಸಪೋಸ್ cot x ಕೊಟ್ರೆ ನೀವೇನ್ ಬರೀತೀರಾ, cos x by sin x ಬರೀತೀರಾ, ಕರೆಕ್ಟಾ? ಸೊ cot 3x ಕೊಟ್ರೆ ಏನ್ ಮಾಡ್ತೀರಾ, cos 3x sin 3x ಬರೀತೀರಾ, ಕರೆಕ್ಟ್? ಸೊ ಬೇಸಿಕಲಿ ನಿಮ್ಗೆ cos 3x sin 3x ಬೇಕು, ಏನೋ ಒಂದು ಮಾಡಿ sin 3x ಆ ತರ ಟ್ರಿಪಲ್ ಆಂಗಲ್ ಆ ಫಾರ್ಮ್ ಬರ್ಬೇಕು. ಓಕೆ, ಸೊ ಯೋಚನೆ ಮಾಡಿ. ಇವಾಗ ಇಲ್ಲಿ cos 4x ಇದೆ, cos 4x ಗೆ ಯಾವ್ದು ಆಡ್ ಮಾಡಿದ್ರೆ ನಿಮಗೆ 3x ಬರುತ್ತೆ. ಸಿಂಪಲ್ ಐಡಿಯಾ. cos 3x ಅದ್ರ ಪಾಡ್ಗಿದೆ, ಬಿಟ್ಬಿಡಿ ಅದನ್ನ. ಓಕೆ, ಇವಾಗ ಇವೆರಡು ತಗೊಂಡ್ರೆ 7 ಬರುತ್ತೆ, ಯೂಸ್ ಇಲ್ಲ. ನೆಕ್ಸ್ಟ್ ಅದೇ ತರ cos 4x ಜೊತೆ cos 2x ತಗೊಳ್ಳಿ, ಆಡ್ ಮಾಡಿದ್ರೆ ಏನ್ ಬರುತ್ತೆ, ಯು ಆರ್ ಗೆಟಿಂಗ್ 6x ಡಿವೈಡೆಡ್ ಬೈ 2 ಇಸ್ ಗಿವಿಂಗ್ ಯು 3x, ಅಂಡ್ ಅದು ಕಾಸ್ ಅಲ್ಲೇ ಇದೆ, ಕರೆಕ್ಟಾ? ಸೊ ಇಷ್ಟೆಲ್ಲ ನೀವು ಏನಂತಾರೆ, ಲಾಜಿಕಲಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ನಾನು ಏನ್ ಮಾಡ್ತಿದ್ದೀನಿ ಅಂತ. cos 4x ಪ್ಲಸ್ cos 2x ಪ್ಲಸ್ cos 3x ಇದ್ರ ಪಾಡಿಗೆ ಬಿಟ್ಬಿಡ್ತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನ್ ಮಾಡ್ತೀನಿ, ಅದೇ ತರ ಸೈನ್ ಜೊತೆ ಚೆಕ್ ಮಾಡಿದ್ರೆ sin 2x ಬರುತ್ತೆ. ಸೊ sin 4x ಪ್ಲಸ್ sin 3x ಪ್ಲಸ್ sin 2x. ಅಥವಾ ನೋಡಿ, ನಾನು ಇದುವರೆಗೆ ಪ್ರಾಬ್ಲಮ್ ಮಾಡಿಲ್ಲ, ಅಥವಾ ಎಲ್ಲ ಡಿವೈಡ್ ಆಗ್ಬಿಡುತ್ತೆ, ಅಥವಾ ಇದೆರಡು ಮಾತ್ರ ಉಳ್ಕೊಳ್ಳುತ್ತೆ, ಮಿಕ್ಕಿದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಎರಡರಲ್ಲಿ ಒಂದು ಆಗ್ಬೋದು. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಫಸ್ಟ್ ನನ್ನ ಕಣ್ಣಿಗೆ ಯಾವ್ದು ಕಾಣಿಸ್ತು, ನನ್ನ ಕಣ್ಣಿಗೆ ನೀಟಾಗಿ ಕಾಣಿಸ್ತಿರೋದು cos A ಪ್ಲಸ್ cos B. ಸೆಕೆಂಡ್ ಯಾವ್ದು ತಗೋಬೇಕು, sin A ಪ್ಲಸ್ sin B ಫಾರ್ಮ್. ಸೊ 1 by 1 ಸ್ಟಾರ್ಟ್ ಮಾಡೋಣ. ಫಸ್ಟ್ ಕನ್ಸಿಡರ್, ಯಾವ್ದು ತಗೋತೀರಾ, ಕನ್ಸಿಡರ್ ಯಾವ್ದು ತಗೋತೀರಾ, cos 4x ಪ್ಲಸ್ cos 2x. ಯು ನೋ ದಟ್ ಏನ್ ಗೊತ್ತು ನಿಮ್ಗೆ, cos A ಪ್ಲಸ್ cos B ಫಾರ್ಮುಲಾ ಗೊತ್ತು, cos is conjugate, ಸಮ್ ಇದೆ, ಪ್ರಾಡಕ್ಟ್ ಚೇಂಜ್ ಮಾಡ್ತೀವಿ. ಸೊ 2 cos of A plus B by 2, A ಜಾಗದಲ್ಲಿ 4 ಇದೆ, B ಜಾಗದಲ್ಲಿ 2 ಇದೆ. ಸೊ 4x plus 2x divided by 2, 6x ಸಿಗುತ್ತೆ. ನೆಕ್ಸ್ಟ್ cos A minus B by 2, 4x minus 2x is 2x ಸಿಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸಿಡರ್. ನೆಕ್ಸ್ಟ್ ಏನ್ ಕನ್ಸಿಡರ್ ಮಾಡ್ತೀರಾ, ಡಿನಾಮಿನೇಟರ್ ಇರೋದು ಕನ್ಸಿಡರ್ ಮಾಡಿ. ಇಲ್ಲೇ ಕಾಣಿಸ್ತಿದೆ sin A ಪ್ಲಸ್ sin B, sin 4x ಪ್ಲಸ್ ಏನ್ ತಗೋತೀರಾ, sin 3x ಅಲ್ಲ sin 2x. ಓಕೆ,
ಸೊ ಇದೇನ್ ಕಾಣಿಸ್ತಿದೆ ನಿಮ್ಗೆ, ಇಟ್ ಈಸ್ ಲುಕಿಂಗ್ ಲೈಕ್ sin a plus sin b ಫಾರ್ಮ್ ವಿಚ್ ಇಸ್ ಈಕ್ವಲ್ ಟು sin ಇದೆ, ಸೊ ಜನರಸ್ ಇದೆ, ಸೊ 2 sin a plus b divided by 2 into cos a minus b divided by 2. ಓಕೆ, ಎಷ್ಟು ಟೈಮ್ ಇದೆ ಇನ್ನ 20 ಡನ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ಇವಾಗ ನೆಕ್ಸ್ಟ್ 2 sin of a plus b by 2, a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ 4 ಇದೆ, b ವ್ಯಾಲ್ಯೂ 2 ಇದೆ, ಸೊ ಇಲ್ಲೂ 3x ಬರುತ್ತೆ. ನೆಕ್ಸ್ಟ್ cos a minus b, 4 minus 2 ಎಷ್ಟು ಬರುತ್ತೆ, 2x ಬರುತ್ತೆ. ಓಕೆ 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 ಒಂದು ನಿಮಿಷ, 4x minus 2x 2x, ಸೊ ಇಲ್ಲಿ ಏನ್ ಬರ್ಬೇಕು, ಜಸ್ಟ್ x ಬರ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲೂ 4x 2x ಏನಾ, ಇಲ್ಲೂ 4x 2x ಇದೆ, ಸೊ ಇಲ್ಲೂ x ಬರುತ್ತೆ, ಯಾಕಂದ್ರೆ 4 minus 2 2x, 2x divided by 2 ಬರುತ್ತಲ್ವಾ, ಸೊ ಜಸ್ಟ್ x ಬರುತ್ತೆ. ಸೊ ಇದನ್ನ ಈಕ್ವೇಶನ್ ನಂಬರ್ 1, ದಿಸ್ ಇಸ್ ಈಕ್ವೇಶನ್ ನಂಬರ್ 2, ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಏನ್ ಸಿಗುತ್ತೆ ನಿಮ್ಗೆ, ದಿಸ್ ಇಸ್ ಈಕ್ವೇಶನ್ ನಂಬರ್ 2. ನೆಕ್ಸ್ಟ್ ಇವಾಗ ಇದೆರಡನ್ನು ವಾಪಸ್ ಸ್ಟಾರ್ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಯುವರ್ ಈಕ್ವೇಶನ್ ಇಸ್, ಫಸ್ಟ್ ಇದೆರಡನ್ನು ಬರೀತೀನಿ, ಇದೇನ್ ಬಂದಿದೆ ಆನ್ಸರ್ ಇಲ್ಲಿ 2 cos 6x into cos x ಬಂದಿದೆ. ನೆಕ್ಸ್ಟ್ ಪ್ಲಸ್ cos 3x ಬಂದಿದೆ. 6x ಬರಲ್ಲ, ಡಿವೈಡೆಡ್ ಬೈ 2. ಓಕೆ, ಚಿಕ್ಕ ಕನ್ಫ್ಯೂಷನ್ ಆಗಿದೆ. ಎನಿವೆ ಇದು ಗೊತ್ತಾಗಿರುತ್ತೆ, ನಿಮ್ಗೆ ಗೊತ್ತಾಗಿರುತ್ತೆ ಇದು ಏನ್ ಚೇಂಜ್ ಅಂತ ಅನ್ಕೊಂಡಿದೀನಿ. ಇದು 3x ಬರುತ್ತೆ. ಓಕೆ, ನೆಕ್ಸ್ಟ್ ಇದೆ x, ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಆಗಿದೆ. ಇಲ್ಲಿ 3x ಬರ್ದಿದ್ದೀನಿ, ಡಿವೈಡ್ ಮಾಡಿಲ್ಲ ಅಷ್ಟೇ. ಸೊ 2 cos 3x into cos x ಕರೆಕ್ಟ್ ಆಗಿದೆ, ಪ್ಲಸ್ cos 3x ಹೋಲ್ ಡಿವೈಡೆಡ್ ಬೈ, ನೆಕ್ಸ್ಟ್ ಇಲ್ಲಿ ಏನ್ ಬಂದಿದೆ 2 sin 3x into cos x ಪ್ಲಸ್ ಏನ್ ಉಳ್ಕೊಂಡಿದೆ ಇಲ್ಲಿ, ಪ್ಲಸ್ sin 3x ಉಳ್ಕೊಂಡಿದೆ. ಓಕೆ, ಈಗ ನೋಡಿ ತಿರ್ಗಾ ಏನೋ ಕಾಮನ್ ಕಾಣಿಸ್ತದೆ, ಏನ್ ಕಾಮನ್ ಇದೆ ಇಲ್ಲಿ, 2 cos 3x is there in cos 3x is there in the first term also, second term also. ಸೊ cos 3x ಕಾಮನ್ ತಗೊಂಡ್ಬಿಡ್ತೀನಿ. ಸೊ ಏನಾಗುತ್ತೆ ಅವಾಗ, cos 3x ಕಾಮನ್ ತಗೊಂಡ್ರೆ ಒಳಗಡೆ ಏನು ಉಳ್ಕೊಳುತ್ತೆ, 2 cos x ಪ್ಲಸ್ 1 ಉಳ್ಕೊಳುತ್ತೆ, ಹೋಲ್ ಡಿವೈಡೆಡ್ ಬೈ, ಅದೇ ತರ ಇದ್ರಲ್ಲಿ ಏನೋ ಕಾಮನ್ ಇದೆಯಾ, sin 3x ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಟೇಕ್ sin 3x ಕಾಮನ್ ಇಂಟು ಏನು ಉಳ್ಕೊಳುತ್ತೆ ಇಲ್ಲಿ, 2 cos x ಪ್ಲಸ್ 1. ಇವಾಗ ನೋಡಿ ಎಲ್ಲ ಮಲ್ಟಿಪ್ಲಿಕೇಶನ್ ಫಾರ್ಮ್ ಕನ್ವರ್ಟ್ ಆಗೋಯ್ತು. ಸೊ ಐ ಕ್ಯಾನ್ ಜಸ್ಟ್ ಡೂ ದಿಸ್, cos x by sin x ಏನು, ಇಟ್ ಇಸ್ cot 3x, ಹೆನ್ಸ್ ಈಕ್ವಲ್ ಟು ಓಕೆ, ಅರ್ಥ ಆಯ್ತಲ್ವಾ, ಡನ್. ಸೊ ನೋಡಿ ಇದ್ರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಟ್ರಿಗ್ನಾಮೆಟ್ರಿ, ಐನೋ, ಅದಕ್ಕೆ ಈ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನೀವು ಎಷ್ಟೇ ಇರಿಟೇಟ್ ಆದ್ರೂ ತಿರ್ಗಾ ಮಾಡಕ್ ಟ್ರೈ ಮಾಡ್ತೀರಾ. ಎನಿವೆ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಹೋಗ್ತೀನಿ. ಎಷ್ಟು ನಿಮಿಷ ಆಗಿದೆ, 22. ಸೊ ಕ್ಯಾನ್ ಐ ಮ್ಯಾನೇಜ್ ಇನ್ ದ ನೆಕ್ಸ್ಟ್ 6 or 7 minutes? ಓಕೆ, ಟ್ರೈ ಮಾಡಿ, ಸಿಂಪಲ್. ಸೊ ಈ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಒಂದೇ ಟೈಪ್ ಆಫ್ ಪ್ರಾಬ್ಲಮ್ ಒಳಗೆ ನೀವು 2 types ಆಫ್ ಆಂಗಲ್ಸ್ ನ ನೋಡ್ತೀರಾ. ಓಕೆ, ಸೊ ಯು ಶುಡ್ ಬಿ ಸ್ಪಾಂಟೇನಿಯಸ್ ಆಗಿರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಜಸ್ಟ್ ಫೋಕಸ್ ಆನ್ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಹೆಂಗ್ ಕಾಣಿಸ್ತಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಹೆಂಗ್ ಕಾಣಿಸ್ತಿದೆ ಅಂತ ಫೋಕಸ್ ಮಾಡಿ ಅಷ್ಟೇ. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್ ಈ ತರ ಇದೆ, ಥರ್ಡ್ ಕ್ವೆಶ್ಚನ್ ಈ ತರ ಇದೆ, cos square 2x minus cos square 6x. ಈಗ ತುಂಬಾ ರಫ್ ಆಗಿ ನೋಡಿದ್ರೆ ಇದು ಯಾವ ತರ ಕಾಣಿಸ್ತಿದೆ, ಸ್ಕ್ವೇರ್ ಆಫ್ ಸಮಥಿಂಗ್ ಇದೆ. ಸೊ ಕ್ಯಾನ್ ಐ ಟೇಕ್ ಇಟ್ as a square minus b square? ಸೊ a square minus b square ಇದೆ, ಯು ನೋ ಹೌ ಯು ವಿಲ್ ರೈಟ್. ಸೊ ಕನ್ಸಿಡರ್ ಏನ್ ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡೋಣ. cos square 2x minus cos square 6x which can be written as, ಇದನ್ನ ಏನಂತ ಬರಿಬಹುದು ನೀವು, you can write it as a minus b to a plus b, ಕರೆಕ್ಟಾ? ಸೊ cos 2x ಇದೆ, ಕರೆಕ್ಟಾ? cos 2x minus cos 6x. ಓಕೆ, ಇದು ಫಸ್ಟ್ ಬ್ರಾಕೆಟ್. ನೆಕ್ಸ್ಟ್ a minus b ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು, a plus b. ಸೊ cos 2x plus cos 6x. ಓಕೆ, ಈಸಿ ಆಯ್ತಲ್ವಾ? ಈಗ ನೋಡಿ ಇದಕ್ಕೊಂದು ಫಾರ್ಮುಲಾ ಇದೆ ನಿಮಗೆ, ಇದು ಯಾವ ತರ ಕಾಣಿಸ್ತಿದೆ ಇವಾಗ ನೆಕ್ಸ್ಟ್, ದಿಸ್ ಇಸ್ ಲುಕಿಂಗ್ ಲೈಕ್ cos a minus cos b, ಕರೆಕ್ಟಾ? ಸೇಮ್ ವೇ ಇದು ಯಾವ ತರ ಕಾಣಿಸ್ತಿದೆ, ದಿಸ್ ಇಸ್ ಲುಕಿಂಗ್ ಲೈಕ್ cos a plus cos b. ಇದೆರಡಕ್ಕೂ ನಿಮಗೆ ಫಾರ್ಮುಲಾಸ್ ಗೊತ್ತಿದೆ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ cos a minus cos b ಸ್ಟಾರ್ಟ್ ಮಾಡೋಣ. cos 2x minus cos 6x ಯಾವ ತರ ಇದೆ ಇದು, ದಿಸ್ ಇಸ್ ಆಫ್ ದ ಫಾರ್ಮ್ cos a minus cos b, ಕರೆಕ್ಟಾ? ಸೊ ವಾಟ್ ಇಸ್ cos a minus cos b, ಮೈನಸ್ ಇದೆ, ಸೊ minus 2 sin of a plus b, 6x plus 2x is 8x divided by 2 is 4x. next sin of a minus b, 2x minus 6x ಎಷ್ಟು ಬರುತ್ತೆ, minus 4x ಬರುತ್ತೆ, divided by 2 is minus 2x. okay, so let this be your first equation. next ಅದೇ ತರ ಇನ್ನೊಂದು ಯಾವ್ದಿದೆ, cos 2x, consider cos 2x plus cos 6x. so ಇದು ಯಾವ ಫಾರ್ಮಲ್ ಇದೆ, this is of the form cos a plus cos b which is equal to, ಯಾವ ತರ ಬರೀಬಹುದು ಇದನ್ನ, ಕಂಜೂಸ್ ಇದು ಪಾಸಿಟಿವ್ ಬಂದಾಗ ಅದೇ ಬಂದ್ಬಿಡುತ್ತೆ,
ಟೂ ಕಾಸ್ ಆಫ್ ಎ ಪ್ಲಸ್ ಬಿ ಏನ್ ಬರುತ್ತೆ ಇಲ್ಲಿ, ಇಲ್ಲೂ 4x ಬರುತ್ತೆ. ಕಾಸ್ ಆಫ್ ಎ ಮೈನಸ್ ಬಿ ಇಲ್ಲಿ ಏನ್ ಬರುತ್ತೆ ಇಲ್ಲಿ, ಇಲ್ಲೂ ಮೈನಸ್ 2x ಬರುತ್ತೆ. ಓಕೆ, ಸೊ ಲೆಟ್ ದಿಸ್ ಬಿ ಅವರ್ ಈಕ್ವೇಶನ್ ನಂಬರ್ 1, ಲೆಟ್ ದಿಸ್ ಬಿ ಅವರ್ ಈಕ್ವೇಶನ್ ನಂಬರ್ 2. ಈಗ ಏನ್ ಮಾಡ್ತೀನಿ, ಈಗ ಎಲ್ಲದನ್ನು ಈಕ್ವೇಶನ್ ಸ್ಟಾರ್ ಅಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಏನಾಗುತ್ತೆ ಇವಾಗ, ಇದು ಈಕ್ವೇಶನ್ ಸ್ಟಾರ್ ಅಂದ್ರೆ ಇದು ಇಲ್ಲೇ ಬರೀತೀವಿ ಈಕ್ವೇಶನ್ ಸ್ಟಾರ್. ಈಗ ಇದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಏನ್ ಬಂತು, ಕಾಸ್ ಎ ಮೈನಸ್ ಕಾಸ್ ಬಿ ಇಲ್ಲಿದೆ. ಸೊ ಏನ್ ಬರೀಬೇಕು ಇವಾಗ, -2 sin 4x ಇಂಟು, ನೋಡಿ ಇಲ್ಲೊಂದು ಮೈನಸ್ ಇದೆ, ಇಫ್ ಯು ಕ್ಯಾನ್ ಸಿ ಇಲ್ಲೊಂದು ಮೈನಸ್ ಇದೆ. ಸೈನ್ ಆಫ್ ಅ ನೆಗೆಟಿವ್ ಆಂಗಲ್ ಏನಾಗುತ್ತೆ, ಸೈನ್ ಆಫ್ -x ಇಸ್ ಮೈನಸ್ sin x. ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ sin 2x. ಸೊ ಆ ಮೈನಸ್ ನ ಇಲ್ಲಿ ಆಲ್ರೆಡಿ ನಾವು ಮೈನಸ್ ಗೆ ಪುಷ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾನು ಏನ್ ಬರೀತೀನಿ ಇವಾಗ, ಇದನ್ನ ಪ್ಲಸ್ ಮಾಡ್ಬಿಟ್ಟು ಜಸ್ಟ್ sin 2x ಅಂತ ಬರೀತೀನಿ. ನೆಗೆಟಿವ್ ಬಂದಿತ್ತು, ಬಟ್ ಸಿನ್ಸ್ ಇಟ್ ಆಲ್ರೆಡಿ ಹ್ಯಾಡ್ ಅ ನೆಗೆಟಿವ್ ವ್ಯಾಲ್ಯೂ, ಅದಲ್ಲೇ ಸಬ್ಸ್ಟಿಟ್ಯೂಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಮುಗೀತು, ಇದಕ್ಕೊಂದು ಬ್ರಾಕೆಟ್ ಹಾಕಿ. ನೆಕ್ಸ್ಟ್ ಇದು ಬೇರೆ ಕಲರ್ ಬರೀತೀನಿ, ಸೊ ದಟ್ ಈಸಿ ಆಗುತ್ತೆ ನಿಮ್ಗೆ. ಓಕೆ, ಇದನ್ನೇನ್ ಮಾಡ್ತೀನಿ, ನೆಕ್ಸ್ಟ್ ಏನ್ ಬರಿಬೇಕು, ಇದು ಬರಿಬೇಕು, ಕರೆಕ್ಟಾ? ಸೊ ಇಲ್ಲೇನ್ ಬಂದಿದೆ, 2 cos 4x ಇಂಟು ಕಾಸ್ ಆಫ್ ನೆಗೆಟಿವ್ ಆಂಗಲ್ ಇಸ್ ಸೇಮ್ ಪಾಸಿಟಿವ್ ಆಂಗಲ್ ಅದು. ಓಕೆ, ಸೊ ಕಾಸ್ 2x ನ ಹಂಗೆ ಬರೀತೀನಿ. ಈಗ ನಿಮ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕೆ, ನಿಮಗೆ ಯೂಶಲ್ ಆಗಿ ಅದನ್ನ ನೋಡಿ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು, ಬಟ್ ದಿಸ್ ಇಸ್ ಅ ಡೆಡ್ ಎಂಡ್. ನೀವು ಇದ್ರ ಮುಂದೆ ಮಾಡ್ಬೇಕು ಅಂದ್ರೆ ನಿಮಗೆ ಹೈ ನಾಲೆಜ್ ಆಫ್ ಟ್ರಿಗ್ನೋಮೆಟ್ರಿ ಇರಬೇಕು. ನನಗೆ ಗೊತ್ತು ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗೋದು ಅಂತ, ಬಟ್ ನಥಿಂಗ್ ಟು ವರಿ. ಕರೆಕ್ಟ್ ಆಗಿ ನೋಡಿ ಏನ್ ಮಾಡ್ತೀನಿ ಅಂತ ನೋಡಿ. ಈಗ ನೋಡಿ, ತುಂಬಾ ಟರ್ಮ್ಸ್ ಕಾಮನ್ ಕಾಣಿಸ್ತಾರೆ, ಕರೆಕ್ಟಾ? ಸೊ ಕಾಮನ್ ಇರೋದೇನೇನು, ಇಲ್ಲಿ sin 4x ಇದೆ, ಇಲ್ಲಿ cos 4x ಇದೆ, ಇಲ್ಲಿ sin 2x ಇದೆ, ಇಲ್ಲಿ cos 2x ಇದೆ, ಅಂಡ್ ನನ್ನ ಹತ್ರ ಎರಡು ಕಾನ್ಸ್ಟೆಂಟ್ ಇದೆ, ಸೇಮ್ 2 ನೇ ಇದೆ. ಸೊ ಏನಾದ್ರೂ ಜಂಬಲ್ ಮಾಡಿದ್ರೆ ಮೇ ಬಿ ನಿಮ್ಗೆ ಒಂದು ಫಾರ್ಮ್ ಬರ್ತಾ ಇದೆಯಾ, ಅವಾಗ ನಾಪ್ಕ ಬರ್ತಾ ಇದೆಯಾ, ಏನಾದ್ರೂ ಡಬಲ್ ಆಂಗಲ್ ತರ ಬರೆಯೋ ತರ. ಸೈನು ಕಾಸು ಯಾವ್ದಾದ್ರು ಡಬಲ್ ಆಂಗಲ್ ಅಲ್ಲಿ ಸೇಮ್ ಒಟ್ಟಿಗೆ ಬರುತ್ತಾ? sin x is equal to, ಸಾರಿ sin 2x is equal to ಏನು, 2 sin x into cos x. ಕರೆಕ್ಟಾ ಆಗಿ ಬಂದಿದೆ ಇವಾಗ. ಬಟ್ ಇದನ್ನ ನಾವು ಅಪ್ಲೈ ಮಾಡಕ್ಕಾಗಲ್ಲ, ಯಾಕಂದ್ರೆ ಯಾವ ಆಂಗಲ್ x ಅಂಡ್ sin x ಅಂಡ್ cos x ಫಾರ್ಮ್ ಅಲ್ಲಿ ಇಲ್ಲ. ಯಾವ ಫಾರ್ಮ್ ಅಲ್ಲಿ ಇದೆ, ಇಲ್ಲಿ 4x ಬರ್ತಾ ಇದೆ, ಇಲ್ಲಿ 4x ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ತಗೊಂಡಿದ್ದೀನಲ್ಲ ಫಾರ್ಮುಲಾ, ಅದ್ರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 4x ಬಂದ್ರೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕರೆಕ್ಟಾ? ಸೊ ಏನ್ ಮಾಡ್ತೀನಿ ಇವಾಗ, ಇದನ್ನೇ ಕನ್ಸಿಡರ್ ಮಾಡ್ತೀನಿ. sin 2x is equal to ಏನ್ ಕೊಟ್ಟಿದ್ದಾರೆ ಅವರು, 2 sin x into cos x, ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಐ ವಿಲ್ ಟ್ರೈ ಟು ಬ್ರಿಂಗ್ 4x. ಸೊ ಐ ವಿಲ್ ರೀಪ್ಲೇಸ್ x. ಇಲ್ಲಿ ಏನ್ ನಿಮಗೆ x ಕಾಣಿಸ್ತಾ ಇದೆಯೋ, ಐ ವಿಲ್ ರೀಪ್ಲೇಸ್ ದಿಸ್ ಬೈ 4x ನಾವು. ಸೊ ರೀಪ್ಲೇಸಿಂಗ್ x by 4x ಏನಾಗುತ್ತೆ ಇವಾಗ, sin 2 into x by 4x ಎರಡೂ ಕಡೆ ಮಾಡಬೇಕು, ಇಸ್ ಈಕ್ವಲ್ ಟು ಏನ್ ಬರುತ್ತೆ, 2 sin 4x into cos 4x. ಓಕೆ, ಸೊ ಯಾವ್ದು ಆಯ್ತು ಇವಾಗ, ಯಾವ್ದು ಓಕೆ ಆಯ್ತು, 2 sin 4x cos 4x ಇಷ್ಟು ಓಕೆ ಆಗೋಯ್ತು. ದಿಸ್ ಇಂಪ್ಲೈಸ್ ಇದಿಷ್ಟು ಒಟ್ಟಿಗೆ ಬರೀತೀನಿ ಇವಾಗ, 2 ಏನೇನು ಹೋಯ್ತು, sin 4x ಇದು ಸ್ಟೆಪ್ ಇದು. ಓಕೆ, ಇದು ವಾಪಸ್ಸು ಇಲ್ಲಿಂದ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. 2 sin 4x ಇಂಟು ಇಲ್ಲಿಂದ ಯಾವ್ದು ತಗೋಬೇಕು, cos 4x. ನಾನು ಇಷ್ಟನ್ನ ಸಪರೇಟ್ ಆಗಿ ತಗೊಂಡ್ರೆ ಏನ್ ಉಳಿದಿರೋದೇನೇನು, ಸಿಂಪಲ್. ಉಳಿದಿರೋದಲ್ಲೇ ಇನ್ನೊಂದು ಬ್ರಾಕೆಟ್ ಅಲ್ಲಿ ಬರೀತೀನಿ. ಇಲ್ಲಿ sin 2x ಉಳಿದಿದೆ, ಸೊ sin 2x ಬರೀತೀನಿ. ನೆಕ್ಸ್ಟ್ ಇಲ್ಲೇನು ಉಳಿದಿದೆ, 2 ಆಮೇಲೆ cos 2x ಉಳಿದಿದೆ. ಸೊ 2 ಸ್ಟಾರ್ಟಿಂಗ್ ಅಲ್ಲಿ ಬರೀತೀನಿ, cos 2x ಇಲ್ಲಿ ಬರೀತೀನಿ. ಓಕೆ, ಈಗ ಇದಿಷ್ಟು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಪ್ರಾಬ್ಲಮ್ ನ ಡಿಲೀಟ್ ಮಾಡ್ಬಿಡ್ತೀನಿ ಇದೊಂದು ನಿಮಿಷ. ಇದಿಷ್ಟು ಏನಂತ ಬರೀಬಹುದು ನೀವು, ಈಗ ಇದಿಷ್ಟು ಏನಂತ ಬರೀಬಹುದು, ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಇದನ್ನೇನಂತ ಬರೀಬಹುದು, ಇದಿಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಕರೆಕ್ಟಾ? ವಾಟ್ ಕ್ಯಾನ್ ಯು ಸಬ್ಸ್ಟಿಟ್ಯೂಟ್, sin 8x ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ತಿರ್ಗಾ sin 2x sin cos ಒಟ್ಟಿಗೆ ಬಂದಿದೆ ಅಲಾಂಗ್ ವಿತ್ 2. ಸೊ ನಾನು ವಾಪಸ್ ಇಲ್ಲಿಗೆ ಹೋಗ್ತೀನಿ, ಬಟ್ ದಿಸ್ ಟೈಮ್ ಏನ್ ಮಾಡ್ತೀನಿ, ಐ ವಿಲ್ ರೀಪ್ಲೇಸ್ x by 2x. ಯಾಕೆ, ನನಗೆ 2x ಬೇಕು. ಸೊ ಹೋಲ್ ಈಕ್ವೇಶನ್ ನಾನು ರಿಪ್ಲೇಸ್ ಮಾಡಿದಾಗ ಇಲ್ಲಿ ನೋಡಿ, 2 ಇಲ್ಲಿ ಅವಾಗಲೇ 4x ಮಾಡಿದೆ, ಇವಾಗ ಏನ್ ಮಾಡ್ತೀನಿ, 2x ಮಾಡ್ತೀನಿ. ಸೊ ಏನಾಗುತ್ತೆ ಅವಾಗ, sin 2 into 2x is equal to ಏನಾಗುತ್ತೆ, 2 sin 2x into cos 2x. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಇವಾಗ ವಾಪಸ್ ಬರ್ತೀನಿ, ಇದನ್ನ ಏನಂತ ಬರೀಬಹುದು ನಾನು, 2 sin 2x into cos 2x is what? It is sin 2 into 2x ಎಷ್ಟಾಗುತ್ತೆ, sin 4x ಆಗುತ್ತೆ into sin 4x. This is the answer. ಇದನ್ನೇ ಹೇಳಿದ್ದು. ಫಸ್ಟ್ ನಿಮಗೆ ಆ ಫಾರ್ಮ್ ಫೆಮಿಲಿಯರ್ ಇರಬೇಕು, ಒಟ್ಟಿಗೆ ಬರ್ತಾ ಇದೆ, ಕಾನ್ಸ್ಟೆಂಟ್ಸ್ ಎಲ್ಲ ಸೇಮ್ ಇದೆ ಅಂತ ಗೊತ್ತಾಗಬೇಕು. ಇಷ್ಟು ಗೊತ್ತಾದ್ರೆ ಸಾಕು, ಯು ಕ್ಯಾನ್ ಕಂಟಿನ್ಯೂ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಎಕ್ಸಾಮಿನೇಷನ್ ಇಂಥ ಕ್ವೆಶನ್ಸ್ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ.
ಓಕೆ, ಸೊ ಫೋಕಸ್ ಮೋರ್ ಆನ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆ, ಈಸಿ ಆಗ್ತಿದೆ, ಈಸಿಯಾಗಿ ಪ್ರತಿಯೊಂದು ಸ್ಟೆಪ್ ನೀಟಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೀಚ್ ಔಟ್ ಟು ಮೀ. ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಾಕು, ಎನಫ್ ಆಫ್ ದ. ಓಕೆ, ಇದು ಇನ್ನೊಂಥರ ಸ್ಪೆಷಲ್ ಆಗಿರೋ ಪ್ರಾಬ್ಲಮ್. cos 2x into cos x by 2 minus cos 3x into cos 9x by 2 equals sin 5x into sin 5x by 2. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದು ಯಾವ ತರ ಇದೆ ಅಂತ ನೋಡ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ. ಫಸ್ಟ್ ಇದು ಯಾವ ತರ ಇದೆ, ಅದು cos a into cos b ಫಾರ್ಮಲ್ ಇದೆ. ಗೊತ್ತಾಗೋಯ್ತು, ಮುಗಿದೋಯ್ತು. ಇದು ಹಂಗೆ ಇದೆ. ಓಕೆ, ಸೊ ಫಸ್ಟ್ ಕನ್ಸಿಡರ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕನ್ಸಿಡರ್ ಏನು, cos 2x into cos x by 2. ಪ್ರಾಡಕ್ಟ್ ಇದೆ, ನಾವು ಸಮ್ಮಗ್ ಮಾಡಬೇಕು. ಸೊ ವಿ ನೋ ದಟ್ cos a into cos b is equal to, ನಾವು ಇದನ್ನ ಸಮ್ಮಗ್ ತಗೊಂಡ್ರೆ ಏನಾಗುತ್ತೆ, ಯೂಶುವಲ್ ಫಾರ್ಮುಲಾ ಏನು, 2 cos a into cos b is equal to cos of a plus b by 2 cos of a plus b plus cos of a minus b. ಇದು ನಾರ್ಮಲ್ ಫಾರ್ಮ್, ಕರೆಕ್ಟಾ? ಸೊ ನಮಗೆ ಬರೀ ಇದು ಬೇಕು ಅಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಅದನ್ನ ಮಾಡೋಣ. cos a into cos b is equal to 1 by 2 into ಇಲ್ಲಿ ಏನೇನಿದೆ ಅದಷ್ಟು cos of a plus b plus cos of a minus b. ಓಕೆ, ಈಗ a ಜಾಗದಲ್ಲಿ ಏನಿದೆ 2x ಇದೆ, b ಜಾಗದಲ್ಲಿ ಏನಿದೆ x by 2 ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಏನಾಗುತ್ತೆ, ಅವಾಗ 1 by 2 into cos of a ಜಾಗದಲ್ಲಿ 2x ಇದೆ ಪ್ಲಸ್ ಇಲ್ಲೇನ್ ಬರುತ್ತೆ x by 2 ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಇನ್ ಸಮ್ ಅಲ್ವಾ, ಸೊ ಪ್ಲಸ್ cos of ಇಲ್ಲೇನ್ ಬರುತ್ತೆ 2x ಮೈನಸ್ x by 2 ಬರುತ್ತೆ. ಓಕೆ, ಡನ್. ಕಂಟಿನ್ಯೂ ಮಾಡೋಣ. ಇವಾಗ ಇಸ್ ಈಕ್ವಲ್ ಟು, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 1 by 2 ಇಂಟು ಇಲ್ಲೇನಾಗುತ್ತೆ cos of ಏನಾಗುತ್ತೆ, ಆಡ್ ಮಾಡೋಣ. ಇವಾಗ ಏನ್ ಬರುತ್ತೆ, ಆಡ್ ಮಾಡಿದ್ರೆ ಯು ಗೆಟ್ ಸಮಥಿಂಗ್ ಲೈಕ್ ದಿಸ್. 2 LCM ಆಗುತ್ತೆ, 4x ಆಗುತ್ತೆ, ಪ್ಲಸ್ x 5 ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿ cos of 5x ಡಿವೈಡೆಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಲ್ಲೇನಾಗುತ್ತೆ cos of 2x ಅಂದ್ರೆ ಇದು ಅಷ್ಟೇ 4x ಮೈನಸ್ x ಆಗುತ್ತೆ. ಸೊ 3x ಆಗುತ್ತೆ, 3x ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಈಕ್ವೇಶನ್ ಸ್ಟಾರ್. ಇದ್ರ ಮುಂದೆ ನೀವೇನು ಮಾಡಕ್ಕಾಗಲ್ಲ. ಓಕೆ, ಅದೇ ತರ ನೀವೇನ್ ಮಾಡ್ಬೋದು, ಓ ಇಲ್ಲಿದೆ ಅಲ್ವಾ, ಇನ್ನ ದನ್ ಗೊತ್ತಾಯ್ತು ಇನ್ನ ಇದೆ, ನಾವು ಬರೀ ಒಂದೇ ಒಂದು ತಗೊಂಡಿದೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಇದೇ ತರ ಇದು ಮುಗೀತು. ನೆಕ್ಸ್ಟ್ ಏನಿದೆ, cos 3x into cos 9x ಇದೆ, ಇದೇ ಫಾರ್ಮುಲಾ. ಓಕೆ, ಸಿಮಿಲರ್ಲಿ ಅಂತ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ, ತಿರ್ಗಾ ಫಾರ್ಮುಲಾ ಎಲ್ಲ ಬರೆಯಲ್ಲ. ಸಿಮಿಲರ್ಲಿ ಯಾವ್ದಿದು, cos 3x into cos 9x by 2 cos 9x by 2 ಇದೇನಾಗುತ್ತೆ, ಇವಾಗ ಇಲ್ಲೇ ಸ್ಟಾರ್ಟ್ ಮಾಡೋಣ. ಸಿಮಿಲರ್ಲಿ cos 3x into cos 9x by 2 is equal to, ಇದು ಅದೇ ಫಾರ್ಮಲ್ ಇದೆ. ಸೊ 1 by 2 into cos of a plus b, ಕರೆಕ್ಟಾ? cos of a plus b ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. cos of a plus b ಕರೆಕ್ಟ್ ಆಗಿದೆ. ಕಂಟಿನ್ಯೂ. ಸೊ ಏನ್ ಬರುತ್ತೆ ಇವಾಗ, cos 3x into cos 9x ಏನ್ ಬರುತ್ತೆ, cos of ಏನ್ ಬರುತ್ತೆ ಇಲ್ಲಿ 9x by 2 ನಾ. ಸೊ ಏನ್ ಬರುತ್ತೆ, LCM ನೀವಿಲ್ಲಿ ಅದನ್ನ ಸ್ಟೆಪ್ ನ ತೋರಿಸ್ತೀರಾ, 3x plus 9x by 2. ಓಕೆ, ನೆಕ್ಸ್ಟ್ ಪ್ಲಸ್ cos of ಏನ್ ಬರುತ್ತೆ 3x minus 9x ಡಿವೈಡೆಡ್ ಬೈ 2. ಓಕೆ, ಸೊ ಇವಾಗ ಕ್ಲೋಸ್ ಮಾಡಬಹುದು. ಇದೇನಾಗುತ್ತೆ, 3 to the 6 6 plus 9 is 15x by 2 ಆಗುತ್ತೆ. ಇಸ್ ಈಕ್ವಲ್ ಟು 1 by 2 ಇಂಟು cos ಏನಾಗುತ್ತೆ ಇದು 15x by 2. ನೆಕ್ಸ್ಟ್ ಪ್ಲಸ್ cos ಏನ್ ಬರುತ್ತೆ ಇಲ್ಲಿ 6x minus 9x 6x minus 9x ಅಂದ್ರೆ ಎಷ್ಟು ಬರುತ್ತೆ, ಮೈನಸ್ 3x by 2 ಬರುತ್ತೆ, ಮೈನಸ್ 3x by 2. ಓಕೆ, ಡನ್. ಇವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಪಸ್ಸು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನ್ ಬೇಕು ನಿಮ್ಗೆ ನೋಡ್ಕೊಂಬಿಡಿ. sin 5x into sin 5x by 2 ಬೇಕಷ್ಟೇ. ಓಕೆ, sin 5x into sin 5x by 2 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇವಾಗ. ಓಕೆ, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇನ್ ದ ಗಿವನ್ ಥಿಂಗ್, ಏನ್ ಗಿವನ್ ಇತ್ತು ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಶನ್ ಸ್ಟಾರ್ ಏನಾಗುತ್ತೆ ಇವಾಗ, 1 by 2 ಇಂಟು ಫಸ್ಟ್ ಪಾರ್ಟ್ ಏನಿದೆ cos 5x by 2 ಪ್ಲಸ್ cos 3x by 2 ಇತ್ತು. ನೆಕ್ಸ್ಟ್ ಮೈನಸ್
1/2 ಇಂಟು ಇಲ್ಲೇನಿದೆ ಕಾಸ್ 15x/2 ನೆಕ್ಸ್ಟ್ ಇದು ಸೇಮ್ ಏನು ಚೇಂಜ್ ಆಗಲ್ಲ ಪ್ಲಸ್ ಕಾಸ್ 3x/2. ಯಾಕೆ ಮೈನಸ್ ಇದ್ರು ನಾರ್ಮಲ್ ಬರ್ದೆ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಇಟ್ಸ್. ಸೊ ಏನ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಇದಕ್ಕೆ ಇದಿಷ್ಟಕ್ಕೂ ಬ್ರಾಕೆಟ್ ಇದೆ ಕರೆಕ್ಟಾ. ಸೊ ಏನೇನ್ ಮೈನಸ್ ಮಾಡೋದು ಇವಾಗ. ಹೌ ಇಸ್ ದಿಸ್ ಲುಕಿಂಗ್? ದಿಸ್ ಇಸ್ ಲುಕಿಂಗ್ ಲೈಕ್ ಕಾಸ್ ಎ ಪ್ಲಸ್ ಕಾಸ್ ಬಿ. ಸೊ ಕಾಸ್ ಎ ಪ್ಲಸ್ ಕಾಸ್ ಬಿ ಅಂದ್ರೆ ಏನಾಗುತ್ತೆ ಅದು 2 ಕಾಸ್ ಎ ಪ್ಲಸ್ ಕಾಸ್ ಬಿ 2 ಕಾಸ್ ಎಕ್ಸ್ ಪ್ಲಸ್ b/2. ಅದೇ ಫಾರ್ಮ್ ತಗೊಂಡೋದ್ರೆ ಏನಾದ್ರು ಯೂಸ್ ಆಗುತ್ತಾ? ಎಸ್ ಯೂಸ್ ಆಗುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಇಲ್ಲ, ಯಾವ್ದು ಕಾಮನ್ ಇಲ್ಲ. ಸೊ ಬೇರೆ ಏನು ಆಪ್ಷನ್ ಅಲ್ಲಿ ಕಾಣಿಸ್ತಿಲ್ಲ. ಸೊ 1/2 ಹಂಗೆ ಇಟ್ಕೋತೀನಿ. ಓಕೆ, ಎಲ್ಲ ನೋಡಿ ಇಲ್ಲೂ 1/2 ಕಾಮನ್ ಇದೆ ಅಲ್ವಾ. ಸೊ ಕಾಸ್ 5x/2 ನೆಕ್ಸ್ಟ್ ಪ್ಲಸ್ ಕಾಸ್ 3x/2 ನೆಕ್ಸ್ಟ್ ಮೈನಸ್ ಕಾಸ್ 15x/2 ಮೈನಸ್ ಕಾಸ್ 3x/2. ಇದರಿಂದ ಏನಾದ್ರೂ ಚೇಂಜ್ ಆಯ್ತಾ? ಚೇಂಜ್ ಆಯ್ತು ನೋಡಿ. ಇಲ್ಲಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಉಳಿದಿರೋದೇನು 1/2 ಆಫ್ ಕಾಸ್ 5x/2 ಮೈನಸ್ ಕಾಸ್ 15x/2. ಓಕೆ, ಈಗೇನ್ ಮಾಡ್ಬೋದು? ಇದು ಯಾವ ಫಾರ್ಮ್ ಅಲ್ಲಿ ಇದೆ ಇವಾಗ? ದಿಸ್ ಇಸ್ ಆಫ್ ದ ಫಾರ್ಮ್ ಕಾಸ್ ಎ ಮೈನಸ್ ಕಾಸ್ ಬಿ, ಕರೆಕ್ಟಾ? ಸೊ ಕಾಸ್ ಎ ಕಾಸ್ ಬಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನೇ ಯೂಸ್ ಮಾಡೋಣ ಇವಾಗ. ಕಾಸ್ ಎ ಕಾಸ್ ಬಿ ಏನ್ ಫಾರ್ಮುಲಾ? ಕಾಸ್ ಎ ಮೈನಸ್ ಕಾಸ್ ಬಿ ಇಸ್ ಈಕ್ವಲ್ ಟು -2 ಸೈನ್ ಆಫ್ a plus b divided by 2 into sin of a minus b divided by 2. ಕರೆಕ್ಟಾ? ಸೊ ಏನೇನಿತ್ತು ನಮ್ಗೆ? cos 5x ಒಂದ್ ಕಡೆ ಇತ್ತು, 5x/2 15x/2. ಸೊ ಏನಾಗುತ್ತೆ ಇವಾಗ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. -2 sin of 5x/2 plus 15x/2 whole divided by 2 into sin of ಏನಿದೆ ಇಲ್ಲಿ 5x/2 minus 15x/2 whole divided by 2. Okay, so is equal to -2 sin of ಇದು ಸೇಮ್ ಎಲ್ಸಿಎಂ ಇದೆ, ಆಡ್ ಮಾಡಿದ್ರೆ 20 ಆಗುತ್ತೆ. ಇಲ್ಲಿ 2 ಇದೆಯಲ್ಲ ಅದನ್ನ ಕೆಳಗಡೆ ಪುಷ್ ಮಾಡ್ತೀನಿ, ತೋರಿಸ್ಬಿಡ್ತೀನಿ ಆ ಸ್ಟೆಪ್. 20 ಬರುತ್ತೆ ಇಲ್ಲಿ ಡಿವೈಡೆಡ್ ಬೈ 2, 20x ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 2 ಬರುತ್ತೆ. ಸೊ ಇದನ್ನ ನಾನು ಕೆಳಗಡೆ ಪುಷ್ ಮಾಡಬಹುದು. ಸೊ ಏನ್ ಬರುತ್ತೆ ಆಕ್ಚುಲ್ ಆಗಿ -2 sin of 20x ಡಿವೈಡೆಡ್ ಬೈ 4 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೇನ್ ಬರುತ್ತೆ? ಸೈನ್ ಆಫ್ ಇಲ್ಲೂ ಅಷ್ಟೇ 5 - 15. 5 - 15 ಅಂದ್ರೆ ಏನಾಗುತ್ತೆ? ಇದು -10 ಆಗುತ್ತೆ. -10 ಡಿವೈಡೆಡ್ ಬೈ 2 ಬರುತ್ತೆ. ಸೊ -10 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 2 ಇದೆ. ಸೊ ಇಲ್ಲೇನ್ ಬರುತ್ತೆ? ಸೈನ್ ಆಫ್ -10/2 ಇದೆ. ಸೊ 10/-10/4 ಬರುತ್ತೆ. ಓಕೆ, ಸೊ ಕ್ಯಾನ್ಸಲ್ ಮಾಡಿ. 4 1s 4 5s. ನೆಕ್ಸ್ಟ್ 2 2s 2 5s. ಕರೆಕ್ಟಾ? ಅಂಡ್ ನೆಗೆಟಿವ್ ಇದೆ, ನೆಗೆಟಿವ್ ಆಕ್ಚುಲಿ ಆಚೆ ಕಡೆ ಬರುತ್ತೆ, ಅದನ್ನೇ ಈ ಕಡೆ ಶಿಫ್ಟ್ ಮಾಡ್ತೀನಿ. ಪಾಸಿಟಿವ್ ಆಗುತ್ತೆ ಅವಾಗ 2 sin of 5x ಇಂಟು ಸೈನ್ ಆಫ್ 5/2 ಬರುತ್ತೆ. ಪ್ರೂವ್ ದಟ್ ಅಲ್ಲಿ ಏನಿತ್ತು? ಪ್ರೂವ್ ದಟ್ ಅಲ್ಲಿ ಅದೇ ಇತ್ತಾ? ಒಂದ್ಸರಿ ಚೆಕ್ ಮಾಡೋಣ. ಪ್ರೂವ್ ದಟ್ sin 5x ಇಂಟು sin 5x/2 ಇತ್ತು, ಬಟ್ ಈ 2 ಎಕ್ಸ್ಟ್ರಾ ಬಂದಿದೆಯಲ್ಲ, ಏನೋ ಮಿಸ್ ಮಾಡಿದೀವಿ ಹಂಗಂದ್ರೆ. ಎಸ್ 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 ನಾವು ಬರೀ ಕಾಸ್ ಎ ಮೈನಸ್ ಕಾಸ್ ಬಿ ಮಾಡ್ಕೊಂಡು ಹೋದ್ವಿ, 1/2 ಮಿಸ್ ಆಗಿದೆ ಎಲ್ಲಾದ್ರೂ. ಓಕೆ, ಸೊ ಎಲ್ಲದಕ್ಕೂ 1/2 ಆಡ್ ಮಾಡ್ಬಿಡ್ತೀನಿ ಅಷ್ಟೇ. ನೋಡಿ, ಈ ತರ ಐಡೆಂಟಿಫೈ ಮಾಡೋದು ಮಾಡ್ತಾ ಹೋಗೋದು ಪ್ರಾಬ್ಲಮ್ ಅಷ್ಟೇ. ಓಕೆ, ಸೊ ಇಲ್ಲಿ 1/2 ಇದೆ, 1/2 ಇದೆ ಇಂಟು ನೆಕ್ಸ್ಟ್ 1/2 ಇಂಟು 1/2 ಇಂಟು ಅದೇ ತರ ಇಲ್ಲಿ 1/2 ಇಂಟು ಇದೆ. ಸೊ ಇವಾಗ 2 and 2 ಕ್ಯಾನ್ಸಲ್ ಆಗುತ್ತೆ. ನಮಗೆ ಬೇಕಿದೆ ಆನ್ಸರ್ sin 5x ಇಂಟು sin 5 ಇದೆ x ಇದು sin 5x/2 x ಇದು. ಓಕೆ, ಸೊ ದಿಸ್ ಇಸ್ ಯುವರ್ ಆನ್ಸರ್. ಐ ನೋ ದ ಸ್ಟೆಪ್ಸ್ ಆರ್ ಮೋರ್, ಜಾಸ್ತಿ ಟೈಮ್ ತಗೋತಾ ಇದೆ. 5 ಮಾರ್ಕ್ಸ್ ಅಂದ್ರೆ ಟೈಮ್ ತಗೊಳುತ್ತೆ. ಸೊ ನಥಿಂಗ್ ಟು ವರಿ. ಓಕೆ, ಇವಾಗ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ನಿಮಿಷ ಇದೆ? 16 ಬೇಜಾರ್ ಇದೆ. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? cos square x plus cos square x plus pi/3 plus cos square x minus pi/3 equals 3/2. ಬ್ಯೂಟಿಫುಲ್ ಕ್ವೆಶ್ಚನ್, ನೋಡಿದ್ರೆ ಭಯ ಆಗುತ್ತೆ. ಓಕೆ, ಬಟ್ ತುಂಬಾ ಸಿಂಪಲ್ ಆಗಿದೆ. ಗೋ 1 by 1. ನಾನು ಹೇಳಿದ್ದೀನಿ ಪಾರ್ಟ್ ಬೈ ಪಾರ್ಟ್ ಹೋಗಿ ಅಷ್ಟೇ, ಭಯ ಆದಷ್ಟು. ಈಗ ನೋಡಿ, ನಮಗೆ cos square x ಕಾಣಿಸ್ತಲ್ವಾ? ಸೊ ಯಾವಾಗ ನೋಡಿದೀವಿ ಈ ಫಾರ್ಮ್ ನಾವು cos square x ನ? ನೀವು 10th ತಗೊಂಡ್ರೆ ನೀವು sin square x plus cos square x equals 1 ನೋಡಿದೀರಾ. ನೀವು ಅದನ್ನೇ ಶಿಫ್ಟ್ ಮಾಡಕ್ ಟ್ರೈ ಮಾಡ್ತೀರಾ. ಮೆಜಾರಿಟಿ ಆಫ್ ಇದೇ ಮಾಡ್ತೀರಾ. ಬಟ್ ಯೋಚನೆ ಮಾಡಿ, ನಿಮ್ ಕನ್ವರ್ಷನ್ ಇಂದ ನಿಮ್ಗೆ ಏನಾದ್ರು ರಿಟರ್ನ್ ಬೇಕು. ಯು ನೀಡ್ ಸಮಥಿಂಗ್ ಇನ್ ರಿಟರ್ನ್. ನೀವು ಆ ಕನ್ವರ್ಷನ್ ಮಾಡಿದ್ರೆ 10th ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕನ್ವರ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಾದ್ರು ಯೂಸ್ ಆಗುತ್ತಾ?
ಎಲ್ಲೋ ಒಂದ್ ಕಡೆ ಸೈನ್ ಇದ್ರೆ ಮೇ ಬಿ ಯೂಸ್ ಆಗ್ಬೋದು, ಬಟ್ ಎಲ್ಲೂ ಸೈನು ಇಲ್ಲ ಅಂಡ್ ಎವ್ರಿಥಿಂಗ್ ಇಸ್ ಇನ್ ಕಾಸ್, ವಿಚ್ ಮೀನ್ಸ್ ನೀವು ಬೇರೆ ಯಾವ್ದಾದ್ರು ಫಾರ್ಮ್ ಹೋಗ್ಬೇಕು. ನೆಕ್ಸ್ಟ್ ಯಾವ್ದು ಯೋಚನೆ ಬರುತ್ತೆ, ಯಾವ್ದಾದ್ರು ಫಾರ್ಮುಲಾ ಸಮ್ ಅಲ್ಲೋ ಅಥವಾ ಯಾವ್ದಾದ್ರು ಸ್ಕ್ವೇರ್ ಬಂದಿದ್ಯಾ, ಸಮ್ ಅಂಡ್ ಡಿಫರೆನ್ಸ್ ಅಲ್ಲಂತೂ ಬರಲ್ಲ, ಡಬಲ್ ಆಂಗಲ್ ಅಲ್ಲಿ ಬರುತ್ತೆ. ಸೊ ನಾನು ಡಬಲ್ ಆಂಗಲ್ ಹೆಲ್ಪ್ ತಗೋತೀನಿ ಈಗ. ಸೊ ಯಾವ ಡಬಲ್ ಆಂಗಲ್ ಅಲ್ಲಿ ಬರುತ್ತೆ, ಸಿಂಪಲ್, ವಿ ನೋ ದಟ್ cos 2x is equal to 2 cos square x minus 1. ಬಂತ ಇಲ್ಲಿ cos square, ಸೊ cos square ಇಲ್ಲಿದೆ, ಕರೆಕ್ಟಾ? ದಿಸ್ ಇಸ್ ವಾಟ್ ವಿ ನೀಡ್. ಸೊ ಇದನ್ನ ಬಿಟ್ಟು ಎಲ್ಲ ಶಿಫ್ಟ್ ಮಾಡ್ಬಿಡ್ತೀನಿ. ಏನಾಗುತ್ತೆ ಇವಾಗ, ಸೇಮ್ ಫಾರ್ಮುಲಾ ಏನಾಗುತ್ತೆ, ಶಿಫ್ಟಿಂಗ್ ಎವ್ರಿಥಿಂಗ್ ಟು ದಟ್ ಸೈಡ್. cos 2x plus 1 ಓಕೆ ಈಕ್ವಲ್ಸ್ 2 cos square x ಆಗುತ್ತೆ. ನನಗೆ ಬರೀ ಇದೇ ಬೇಕು, ಸೊ ಶಿಫ್ಟ್ ಮಾಡಿ 2 cos 2x plus 1 whole divided by 2 is equal to cos square x. ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, cos square x ಗೊತ್ತಾಯ್ತು. ನೆಕ್ಸ್ಟ್ ಏನಿದೆ, cos square of x plus pi by 3 ಇದೆ. ಇವಾಗ ಅದನ್ನ ಹೆಂಗ್ ಮಾಡೋದು, ಇದೇ ಈಕ್ವೇಶನ್ ಸ್ಟಾರ್ ಗೆ ರೀಪ್ಲೇಸ್ ಏನ್ ಮಾಡ್ತೀರಾ, ರೀಪ್ಲೇಸ್ x by ಯಾವ್ದಿಂದ ರೀಪ್ಲೇಸ್ ಮಾಡ್ತೀರಾ, x ಜಾಗದಲ್ಲಿ ಇಷ್ಟು ಇರೋದು, ಸೊ ರೀಪ್ಲೇಸ್ x by x plus pi by 3. ಸೊ ಏನಾಗುತ್ತೆ ಅವಾಗ, cos 2 of ಏನಾಗುತ್ತೆ x plus pi by 3 close the bracket plus 1 whole divided by 2 is equal to cos square of x plus pi by 3. ಫಸ್ಟ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ಇನ್ನೊಂದಿದೆ, ಅದಕ್ಕೆ ಏನ್ ಮಾಡ್ತೀರಾ ಇವಾಗ, ಥರ್ಡ್ ಒನ್ ಗೆ ರೀಪ್ಲೇಸ್ x by ಯಾವ್ದ್ರಿಂದ ರೀಪ್ಲೇಸ್ ಮಾಡ್ತೀರಾ, x minus pi by 3. ಸೊ ಅವಾಗ ಏನಾಗುತ್ತೆ ಈಕ್ವೇಶನ್, ಅವಾಗ ಈಕ್ವೇಶನ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಏನಾಗುತ್ತೆ ಈಕ್ವೇಶನ್ ಅವಾಗ, cos 2 into x minus pi by 3 plus 1 divided by 2 is equal to ಏನ್ ಬರುತ್ತೆ, cos square of x minus pi by 3. ಓಕೆ, ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಈಗ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡಿ, ಮೂರು ಸಿಗ್ತಾ ನಿಮ್ಗೆ ನೋಡ್ಕೊಳ್ಳಿ. ಫಸ್ಟ್ ಪಾರ್ಟ್ ಇಲ್ಲಿದೆ, ಫಸ್ಟ್ ಪಾರ್ಟ್ ಇಸ್ ಹಿಯರ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇದಿಷ್ಟು ಇಲ್ಲಿದೆ. ಥರ್ಡ್ ಪಾರ್ಟ್ ಎಲ್ಲಿದೆ, ಥರ್ಡ್ ಪಾರ್ಟ್ ಇಸ್ ದಿಸ್ ವಿಚ್ ಇಸ್ ಹಿಯರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ, ಎಲ್ಲಾದ್ರೂ ನೀಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಇಲ್ಲೇ ಮಾಡ್ಬಿಡ್ಲಾ, ಓಕೆ, ಸಬ್ಸ್ಟಿಟ್ಯೂಟ್ ಇಲ್ಲೇ ಮಾಡ್ತೀನಿ, ಈಸಿ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟಿಂಗ್ ಎವ್ರಿಥಿಂಗ್, ವಾಪಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ಯು ಹ್ಯಾವ್ cos 2x plus 1 divided by 2. ನೆಕ್ಸ್ಟ್ ಪ್ಲಸ್ cos ಏನಿದೆ, cos 2x plus pi by 3 with a bracket, cos 2 into x plus pi by 3 divided by 2. ನೆಕ್ಸ್ಟ್ ಏನಿದೆ, ನಾನು ನೋಡೋದೇ ಇಲ್ಲ. ನೆಕ್ಸ್ಟ್ cos 2 into x minus pi by 3, ಏನೋ ಮಿಸ್ ಆಗಿದೆಯಲ್ಲ, ಪ್ಲಸ್ 1 ಮಿಸ್ ಆಗಿದೆ, ಪ್ಲಸ್ 1. ಓಕೆ, ಪ್ಲಸ್ 1 divided by 2. ಈಗ ಇದರಿಂದ ನಾನು 3 by 2 ಹೋಗ್ಬೇಕು. ಓಕೆ, ಸೊ ಏನ್ ಮಾಡೋದು ಇವಾಗ, ಏನ್ ಮಾಡೋದು. ಸೊ ಇದಕ್ಕೊಂದು ಕೆಲಸ ಮಾಡೋಣ ಇವಾಗ, ಇಲ್ಲಿ ಎಲ್ಲ ಆಂಗಲ್ಸ್ ಮಲ್ಟಿಪ್ಲೈ ಮಾಡೋಣ ಒಳಗಡೆ. ಓಕೆ, ಅವಾಗ ಏನೋ ಒಂದು ಸಿಕ್ಬೋದು. ಇದನ್ನ ಹಂಗೆ ಇಟ್ಕೋತೀನಿ, cos 2x plus 1 ಹಂಗೆ ಇಟ್ಕೋತೀನಿ. ಇಲ್ಲೇನ್ ಮಾಡ್ತೀನಿ ಇವಾಗ, cos 2 into x ಏನಾಗುತ್ತೆ, 2x ಆಗುತ್ತೆ, ಪ್ಲಸ್ ಇದೇನಾಗುತ್ತೆ 2 pi by 3 ಆಗುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ 2, ಇದು ಹಂಗೆ ಇರಲಿ. ನೆಕ್ಸ್ಟ್ ಪ್ಲಸ್ cos ಆಫ್ ಸೇಮ್ ಇಲ್ಲೂ ಅಷ್ಟೇ, 2x minus pi by 3 2 pi by 3 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಅಂಡ್ ಸಿನ್ಸ್ ಎಲ್ಲ ಸೇಮ್ ಡಿನಾಮಿನೇಟರ್ ಇರೋದ್ರಿಂದ ನೀವಿಲ್ಲಿ ಪ್ಲಸ್ 1 ಬರೋದಿಲ್ಲ, ಅದನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲೂ ಪ್ಲಸ್ 1 ಬರೀಬೇಕು. ನಾನೇನ್ ಮಾಡ್ತೀನಿ ಇವಾಗ, ಕಾನ್ಸ್ಟೆಂಟ್ಸ್ ತಲೆನೋವಲ್ವಾ, ಸೊ ಏನ್ ಮಾಡ್ತೀನಿ ಇವಾಗ, 1 1 1 ಮೂರನ್ನ ಆಡ್ ಮಾಡ್ಬಿಟ್ಟು ಲಾಸ್ಟ್ ಒಂದ್ ಕಡೆ ಬರೀತೀನಿ, 3 ಇಲ್ಲಿ ಬರೀತೀನಿ. ಅಂಡ್ ಎಲ್ಲದರಲ್ಲೂ by 2 ಇದೆ, ಸೊ 1/2 ಆಚೆ ಕಡೆ ಇಂಟು 3 ಪ್ಲಸ್ cos 2x ನ ಹಂಗೆ ಬರೀತೀನಿ, ಪ್ಲಸ್ ಇದು ಯಾವ ತರ ಕಾಣಿಸ್ತಿದೆ ನೋಡಿ ಇವಾಗ, ಇದನ್ನ ಮಾತ್ರ ಅಬ್ಸರ್ವ್ ಮಾಡಿ. isn't it looking like cos A plus cos B? A ಏನೋ 2x plus 2 pi by 3, B ಏನೋ 2x minus 2 pi by 3. ಅದೇ ತರ ಕಾಣಿಸ್ತಿದೆ ಅಲ್ವಾ, ನನಗೆ ಗೊತ್ತು ಇಲ್ಲೇ A plus B ಇದೆ, ಬಟ್ ಇನ್ಸ್ಟೆಡ್ ಆಫ್ ದಟ್ cos A plus cos B ಎರಡು ಒಟ್ಟಿಗೆ ಆಗೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಇವಾಗ, ಇದಿಷ್ಟನ್ನ ಸೇಮ್. ಓಕೆ, ಏನ್ ಬೇಕು ನಂಗೆ, 3/2 ಬೇಕು. ಓಕೆ, ಆನ್ಸರ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಏನ್ ಮಾಡ್ತೀನಿ, ಕಂಟಿನ್ಯೂಯಿಂಗ್, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದಾನೆ. ಓಕೆ, ಸೊ 1/2 into 3 plus cos 2x ಇದೇನಾಗುತ್ತೆ ಇವಾಗ, cos A plus cos B ಅಲ್ವಾ, ಸೊ ಸೆಪರೇಟ್ ಆಗಿ ಮಾಡ್ಬೇಕು ಇದನ್ನ. ಸೊ cos ಆಫ್ ಏನೇನಿದೆ ಇವಾಗ, 2x plus 2 pi by 3 plus cos ಆಫ್ ಪ್ಲಸ್ ಅಲ್ವಾ, ಎಲ್ಲ ಪ್ಲಸ್ ಏನೆ. ಓಕೆ, cos ಆಫ್ 2x
minus 2π/3 is equal to ಪ್ಲಸ್ ಇದೆ. ಸೊ ಏನ್ ಬರಿಬೇಕು ನಾನು ಇವಾಗ 2 cos of ಏನ್ ಬರುತ್ತೆ ಪ್ಲಸ್ ಇದೆ ಕರೆಕ್ಟಾ. ಸೊ ಇದನ್ನ ಆಡ್ ಮಾಡಬೇಕು. ಸೊ ಆಡ್ ಮಾಡಿದ್ರೆ 2x ಪ್ಲಸ್ 2π/3 ಯಾವ್ದ್ರ ಸೈನು ಚೇಂಜ್ ಆಗಲ್ಲ, ಪ್ಲಸ್ 2x ಮೈನಸ್ 2π/3 ಬರುತ್ತೆ. ಸೊ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಸ್ a ಪ್ಲಸ್ b/2 ಆಯ್ತಾ. a ಮೈನಸ್ b/2 ಇವಾಗ 2x ಪ್ಲಸ್ 2π/3 ಇವಾಗ ಮೈನಸ್ ಆದ್ಮೇಲೆ ಯಾವ್ದಿದೆ ಅದ್ರ ಸೈನ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಏನಾಗುತ್ತೆ ಮೈನಸ್ 2x ಇದೆ ಅಲ್ವಾ, ಮೈನಸ್ 2x ಪ್ಲಸ್ 2π/3 ಆಗುತ್ತೆ ಯಾಕಂದ್ರೆ ಮೈನಸ್ ಇದೆ ಅಲ್ಲಿ. ಓಕೆ, ಸೊ ಏನಿದು ಕಾಸ್ a ಪ್ಲಸ್ ಕಾಸ್ b ಅಲ್ವಾ. ಕಾಸ್ a ಪ್ಲಸ್ ಕಾಸ್ b ಇಸ್ ವಾಟ್ 2 cos a ಪ್ಲಸ್ b/2 a ಮೈನಸ್ b/2 ಕರೆಕ್ಟಾ. ಸೊ by2 ಬರಿಬೇಕು by2. ಓಕೆ, ಸೊ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಏನಾಗುತ್ತೆ ಇವಾಗ ಎಲ್ಲ ಮೇಲ್ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ಇಸ್ ಈಕ್ವಲ್ ಟು 2 cos ಆಫ್ ಏನಿದೆ ಇಲ್ಲಿ 2x ಪ್ಲಸ್ 2x 4x ಇದೆ, 4x/2 ಇದೆ. ನೆಕ್ಸ್ಟ್ cos ಆಫ್ ಇಲ್ಲೇನ್ ಬರುತ್ತೆ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ, 2π/3 ಇದೆ, 2π ಆಡ್ ಮಾಡಿದ್ರೆ 4π ಬರುತ್ತೆ, 4π/3 ಇದೆ. ಈ 3 ಕೆಳಗಡೆ ಶಿಫ್ಟ್ ಮಾಡ್ತೀನಿ. ಸೊ 4π/6 2 2s 2 3s ಇದೆ. ಓಕೆ, ಡನ್. ಸೊ ಏನಿದೆ ಇವಾಗ 2 cos 2x ಇಂಟು cos ಆಫ್ ಇಲ್ಲೇನಿದೆ ನಿಮ್ಮ ಹತ್ರ 2π/3 ಇದೆ. ಈ 2π/3 ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ತೀನಿ. 2 cos 2x ಆಫ್ 2π/3 is what pi is 180 into 2 divided by 3. So 3 1s are 360s. They are talking about 120. ಈ 120 ಏನಂತ ಬರಿಬಹುದು ನೀವು, you can just write it as cos of 180 minus 60 ಕರೆಕ್ಟಾ. ಸೊ ಏನ್ ಬರೆಯೋದು ರೇಡಿಯನ್ಸ್ ಅಲ್ಲಿ pi minus pi/3 ಅಂತ ಬರಿಬಹುದು. ಸೊ 180 minus pi/3 ಅಂದ್ರೆ ತಿರ್ಗಾ pi/3 ನೇ ಬರುತ್ತೆ. ಸೊ ಏನ್ ಮಾಡ್ತೀನಿ 2 cos 2x into cos of pi/3 ಅಂತ ಬರಿತೀನಿ, which is enough. ಓಕೆ, ಸೊ ಏನ್ ಮಾಡ್ಬೇಕು ನೆಕ್ಸ್ಟ್ 2 cos 2x pi/3 ಏನೋ 1/2 ಇದೆರಡನ್ನು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಸೊ ನಮಗೆ ಏನ್ ಬೇಕಿತ್ತು ಇವಾಗ cos 2x ಅಂತ ಏನೋ ಬಂತು. ನಮಗೆ ಏನ್ ಬೇಕಿತ್ತು ಆಕ್ಚುಲಿ, ನಮಗೆ cos 2x ಬಂತು. ಓಕೆ, ಸೊ ಇದೇನಾಗುತ್ತೆ ಇದು cos 2x ಏನೋ ಬಂತು. ಓಕೆ, ಇಲ್ಲೇನಿದೆ ನಮ್ಮ ಹತ್ರ ಇವಾಗ cos 2x ಇದೆ. ಏನ್ ತಪ್ಪು ಮಾಡಿದೀವ ಏನಾದ್ರು ಪೈ ಮೈನಸ್ ಅಲ್ವಾ. ಸೊ ಇದು ಪೈ ಮೈನಸ್ pi/3 ಅಂದ್ರೆ ಇದೇ ಇರುತ್ತೆ ಸೇಮ್ ಮೈನಸ್ pi/3, ಇದು ಮೈನಸ್ 1/2 ಆಗುತ್ತೆ. ಯಾಕಂದ್ರೆ ಸಿ 180 ಮೈನಸ್ 60 ಅಲ್ವಾ ಇರೋದು. ಸೊ ಮೈನಸ್ 60 ತಗೋಬೇಕು, ಇದು ಮೈನಸ್ 1/2 ಆಗುತ್ತೆ. ಅವಾಗ 2 and 2 ಕ್ಯಾನ್ಸಲ್ ವಿತ್ ಮೈನಸ್ ಸೈನ್, ಮೈನಸ್ cos 2x ಬರುತ್ತೆ. ಓಕೆ, ಸೊ ಇದನ್ನ ವಾಪಸ್ ರೀಪ್ಲೇಸ್ ಮಾಡೋಣ. ನೋಡಿ ಇಲ್ಲಿ ಬಿಟ್ಟಿದೆ, ಪ್ರಾಬ್ಲಮ್ ವಾಸ್ ಹಿಯರ್, ಇಲ್ಲಿ ಬಿಟ್ಟಿದೆ. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದಿಷ್ಟನ್ನು ಫೈಂಡ್ ಮಾಡಿದೀನಿ. ಓಕೆ, ಇದಿಷ್ಟನ್ನು ಮುಗಿಸಿದೀನಿ. ಇವಾಗ ಇಲ್ಲೇ ತೋರಿಸ್ತೀನಿ ಯಾವ್ದು ಅಂತ. ಇದಿಷ್ಟು ಮುಗಿಸಿದೀನಿ ಇವಾಗ. ಓಕೆ, ಸೊ ಏನೇನಿದೆ ಇವಾಗ ಇದು ಮುಗೀತು, ಇದು ಮುಗೀತು. ಉಳ್ದಿರೋದು ಏನೇನಿದೆ ಅದನ್ನ ಮಾತ್ರ ತಗೋತೀನಿ ಇವಾಗ. ಏನ್ ಉಳ್ದಿದೆ ಇವಾಗ 1/2 ಇದೆ, ನೆಕ್ಸ್ಟ್ 3 ಇದೆ, ಪ್ಲಸ್ ಇನ್ನೇನು ಉಳ್ದಿದೆ cos 2x ಇದೆ. ಓಕೆ, ಇವಾಗ ಏನ್ ಆನ್ಸರ್ ಬಂತು, ಇವಾಗ ಇದಿಷ್ಟನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾನು. ಸೊ ಮೈನಸ್ cos 2x ಬಂತು. ಓಕೆ, ಸೊ ಪ್ಲಸ್ ಮೈನಸ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಆನ್ಸರ್ ಏನ್ ಬರುತ್ತೆ 3/2. ಸೊ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೇನೋ, ಇದನ್ನ 90 ಪ್ಲಸ್ 30 ಅಂತ ಬರಿಬೇಕಿತ್ತು ಅನ್ಸುತ್ತೆ. ಇಲ್ಲ, ಬಟ್ ಸ್ಟಿಲ್ cos 180 ಮೈನಸ್ 60 ಏನ್ ಆಂಗಲ್ ಇದೆಯೋ ಅದೇ ಬರಿಬೇಕು. ಸೊ ಮೈನಸ್ pi/3. ನೆಗೆಟಿವ್ ಅಂದ್ರೆ 60 1/2, ಇದು ಮೈನಸ್ pi/3 ಹಾಕ್ಬೇಕು. ಸೊ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿದೀನಿ. ಎಸ್, ಕರೆಕ್ಟ್ ಆಗಿದೆ, ಬಿಕಾಸ್ ಕ್ಯಾನ್ಸಲ್ ಆದ್ರೆ 3/2 ಬರುದು. ಓಕೆ, done. So this is your third question. Do that cot x into cot 2x minus cot 2x into cot 3x minus cot 3x into cot x is equal to ಇದು ಒಳ್ಳೆ ಏನಿ ಜಂಬಲ್ಡ್ ವರ್ಡ್ಸ್ ನಾವು 20 ಸರಿ ರಿಪೀಟ್ ಮಾಡ್ಬೇಕಲ್ಲ, ಅದೇನೋ ಚಾಲೆಂಜ್ ಆಗ್ತಾರಲ್ಲ ಆ ತರ ಇದೆ ಇದು. ಓಕೆ, ಸಿಂಪಲ್ ನೋಡಿ, ಫಸ್ಟ್ ಆಸ್ ಇಟ್ ಈಸ್ ಅದು ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ. ಅವಾಗಿಂದ ಹಂಗೆ ಐಡಿಯಾ ಸಿಗ್ತಾ ಇದೆ. ಸೊ ಇಟ್ ವಿಲ್ ಬಿ ದ ಸೇಮ್. ಸೊ ನನಗೆ ಗೊತ್ತಿರೋದು cot a into cot b ಫಾರ್ಮಲ್ ಇದೆ, ಬಟ್ ಯಾವ್ದೇ ನೋಡಿದ್ರು ಅದೇ ಫಾರ್ಮಲ್ ಇದೆ ಅಲ್ವಾ. ನನಗ್ ಫಾರ್ಮುಲಾ ಗೊತ್ತಿಲ್ಲ. ಫಾರ್ಮುಲಾ cot a cot b ಕಲ್ತ್ಕೋಬೇಕಾ? ಅವಶ್ಯಕತೆ ಇಲ್ಲ. ಅದಿಲ್ಲ ಅಂದ್ರೂ ಈಸಿಯಾಗಿ ನೀವು ಮಾಡ್ಬೋದು. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಇಲ್ಲೂ ಅದೇ ಫಾರ್ಮಲ್ ಇದೆ, ಇಲ್ಲೂ ಅದೇ ಫಾರ್ಮಲ್ ಇದೆ, ಕರೆಕ್ಟಾ. ಓಕೆ, ಸೊ ನನಗೆ cot 3x ಕಾಣಿಸ್ತಾ ಇದೆ. cot 3x ಏನ್ ಮಾಡ್ಬೋದು ನಾನು, ಇದು ಡಬಲ್ ಆಂಗಲ್, ಬಟ್ ಇದು ಡಬಲ್ ಆಂಗಲ್ ನನಗೆ ಗೊತ್ತಿಲ್ಲ. cot 3x ಏನ್ ಮಾಡ್ಬೋದು, ಐ ಕ್ಯಾನ್ ರೈಟ್ ಇಟ್ ಆಸ್ cot 2x plus x, ಕರೆಕ್ಟಾ. ಸೊ ಇದೇನು cot of a plus b. ಇದನ್ನ ನಾನು ಈಸಿಯಾಗಿ ಫೈಂಡ್ ಮಾಡ್ಬೋದು, ಬಿಕಾಸ್ tan of a plus b ಗೊತ್ತು. cot of a plus b ಎಲ್ಲ ರೀಪ್ಲೇಸ್ ಮಾಡೋದಷ್ಟೇ.
ಸೊ ನಾನು ಏನ್ ಮಾಡ್ತೀನಿ ಇವಾಗ, ಐ ವಿಲ್ ಯೂಸ್ ಯಾವ್ದನ್ನ ಯೂಸ್ ಮಾಡ್ತೀನಿ, ಈ ಇಕ್ವೇಶನ್ ಹಂಗೆ ಬರ್ಕೋತೀನಿ, ಕಾಟ್ ಎಕ್ಸ್ ಇಂಟು ಕಾಟ್ 2x ಮೈನಸ್ ಎರಡರಲ್ಲೂ ಕಾಟ್ 3x ಇದೆ ಕರೆಕ್ಟಾ. ಸೊ ಕಾಟ್ 3x ಕಾಮನ್ ತಗೋತೀನಿ, ಅವಾಗ ಏನ್ ಬರುತ್ತೆ, ಕಾಟ್ 3x ಕಾಮನ್ ತಗೊಂಡ್ರೆ ಇಲ್ಲಿ ಕಾಟ್ 2x ಬರುತ್ತೆ ಪ್ಲಸ್ ಇಲ್ಲಿ ಕಾಟ್ x ಬರುತ್ತೆ. ಯಾಕೆ ಪ್ಲಸ್ ಬಂತು, ಬಿಕಾಸ್ ಆಲ್ರೆಡಿ ಮೈನಸ್ ಆಚೆಗಡೆ ಇದೆ. ಡನ್. ಇವಾಗ ಕಾಟ್ 3x ನ ಬರಿಬಹುದು, ಕನ್ಸಿಡರ್ ಏನ್ ಮಾಡ್ಬೋದು, ಐ ಕ್ಯಾನ್ ರೈಟ್ ಕಾಟ್ 3x. ಕಾಟ್ 3x ಏನಂತ ತಗೋಬಹುದು, ಕಾಟ್ ಆಫ್, ಅಲ್ಲಿ ಐಡಿಯಾ ತೋರಿಸಿದಲ್ಲ ಅದು 2x ಪ್ಲಸ್ x. ಸೊ ಏನ್ ಮಾಡ್ಬೋದು, ಕಾಟ್ ಆಫ್ a ಪ್ಲಸ್ b ಇಸ್ ಈಕ್ವಲ್ ಟು, ಫಸ್ಟ್ ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ, ಪ್ಲೇಸಸ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಕಾಟ್ a ಕಾಟ್ b ಅಲ್ಲಿ -1 ಬರುತ್ತೆ, ಕಾಟ್ a ಪ್ಲಸ್ ಕಾಟ್ b ಬರುತ್ತೆ ಅಷ್ಟೇ. ಇದು ಹೆಂಗ್ ಬಂತು, ಟ್ಯಾನ್ ಏನಿದೆಯೋ ಉಲ್ಟಾ ಮಾಡಿ, ಇಲ್ಲಿ ಎರಡು ಪ್ಲೇಸ್ ಇದೆ, ಎರಡು ಪ್ಲೇಸ್ ನ ಚೇಂಜ್ ಮಾಡಿ ಅಷ್ಟೇ. ಓಕೆ. ಸೊ ಇವಾಗ ಏನಿದೆ ಇಲ್ಲಿ ನಮ್ಮ ಹತ್ರ, ಕಾಟ್ 2x ಇದೆ, a is 2x, ಕಾಟ್ b is x minus 1 whole divided by ಕಾಟ್ 2x plus ಕಾಟ್ x ಇದೆ. ಓಕೆ. ಇದನ್ನ ವಾಪಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ದಿಸ್ ಇಸ್ ಈಕ್ವೇಶನ್ ನಂಬರ್ ಸ್ಟಾರ್. ಸೊ ಸ್ಟಾರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸಬ್ಸ್ಟಿಟ್ಯೂಟಿಂಗ್ ಇನ್ ಸ್ಟಾರ್ ಬಿಕಮ್ಸ್ ಏನಾಗುತ್ತೆ ಇವಾಗ, ಕಾಟ್ x ಇಂಟು ಕಾಟ್ 2x ಇದೆ, ಅದು ಹಂಗೆ ಇರಲಿ, ಮೈನಸ್ ಕಾಟ್ 3x ಜಾಗದಲ್ಲಿ ಇದನ್ನ ಬರೀಬೇಕು, ಕಾಟ್ 2x ಇಂಟು ಕಾಟ್ x ಮೈನಸ್ 1 ಇದು ಹಿಂಗೆ ಇರಲಿ, ಹೋಲ್ ಡಿವೈಡೆಡ್ ಬೈ ಕಾಟ್ 2x ಪ್ಲಸ್ ಕಾಟ್ x ಆಯ್ತು. ಇಲ್ಲಿವರೆಗೂ ಸಬ್ಸ್ಟಿಟ್ಯೂಷನ್ ಆಗಿದೆ. ಇವಾಗ ಇದನ್ನ ಬರೀಬೇಕು, ಇಂಟು ಕಾಟ್ 2x ಪ್ಲಸ್ ಕಾಟ್ x. ಏನೋ ಎಲ್ಲ ಕ್ಯಾನ್ಸಲ್ ಆಗೋ ತರ ಕಾಣಿಸ್ತಿದೆ, ಒಂದ್ಸರಿ ಚೆಕ್ ಮಾಡ್ಬಿಡಿ ನೀವು. ಏನೇನ್ ಕ್ಯಾನ್ಸಲ್ ಆಗುತ್ತೆ, ಈಸಿಯಾಗಿ ಇದೇ ನೋಡ್ಬೋದು ನೀವು, ಕಾಟ್ 2x ಪ್ಲಸ್ ಕಾಟ್ x, ಕಾಟ್ 2x ಪ್ಲಸ್ ಕಾಟ್ x ಇದೆರಡು ಕ್ಯಾನ್ಸಲ್. ಸೊ ಏನ್ ಉಳಿದಿರೋದನ್ನ ಈ ಕಡೆ ಬರೀತೀನಿ. ಏನ್ ಉಳಿದಿದೆ ಇಲ್ಲಿ, ಕಾಟ್ 2x ಇಂಟು ಕಾಟ್ x ಇದೆ, ಓಕೆ, ಮೈನಸ್ ಕಾಟ್ 2x ಇಂಟು ಕಾಟ್ x ಇದೆ, ಅದ್ರ ಜೊತೆಗೆ ಮೈನಸ್ ಇಂಟು -1 ಇದೆ, ಸೊ ಪ್ಲಸ್ 1 ಇದೆ. ಸೊ ಇವಾಗ ಇದೆರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೇನು 1. ಅರ್ಥ ಆಯ್ತಲ್ಲ. ಸೊ ಇಲ್ಲಿಗೆ ನಿಮ್ಮ ಟ್ರಿಗೊನೋಮೆಟ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಎಲ್ಲಾ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆದಷ್ಟು ಸಾಲ್ವ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಫೀಲ್ ಫ್ರೀ ಟು ರೀಚ್ ಔಟ್ ಟು ಮಿ. ನನ್ನ ಫೋನ್ ನಂಬರ್ ಇದೆ, ಮೇಲ್ ಇದೆ, ಯಾವ್ದು ಏನ್ ಬೇಕು ಕಮೆಂಟ್ ಹಾಕಿ ಸಾಕು, ಐ ಮೇಕ್ ಶೋರ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಯಾವ ಚಾಪ್ಟರ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ನೋಡಿ, ನೀವೆಲ್ಲರೂ ವ್ಯೂಸ್ ನ ನೋಡ್ತಾ ಇದ್ದೀರಾ, ಐ ಆಮ್ ಹ್ಯಾಪಿ ಅಬೌಟ್ ಇಟ್, ಬಟ್ ಡೈಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಒಂದು ಕಮೆಂಟ್ ಹಾಕಿ, ನಮಗೂ ಖುಷಿ ಆಗುತ್ತೆ. ಓಕೆ, ಗಾಟ್ ಇಟ್. Until the next video, please stay tuned. Don't forget to subscribe Math Kannada YouTube channel.